Okay, we will study that the next concept, that is an internal resistance of the cell. Internal resistance of the cell. ಈಗ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದಿ ಸೆಲ್ ಅನ್ನ ಸ್ಟಡಿ ಮಾಡೋಣ. ಓಕೆ, ಸಿಯರ್ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಸೆಲ್ ಇದೆ ಅಲ್ಲ, ಬ್ಯಾಟ್ರಿ ಇದೆ ಅಲ್ವಾ, ಈ ಬ್ಯಾಟ್ರಿಯಲ್ಲಿ ಈ ಕಡೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಪಾಸಿಟಿವ್ ಟರ್ಮಿನಲ್ ಇರುತ್ತೆ, ಈ ಕಡೆ ಏನಾಗಿರುತ್ತೆ ನೆಗೆಟಿವ್ ಟರ್ಮಿನಲ್ ಇರುತ್ತೆ. ಇದ್ರ ಒಳಗಡೆ ಏನಾಗಿರುತ್ತೆ ಕೆಮಿಕಲ್ಸ್ ಇರುತ್ತಲ್ವಾ, ಇದ್ರ ಒಳಗಡೆ ಏನಾಗಿರುತ್ತೆ ಕೆಮಿಕಲ್ಸ್ ಇರುತ್ತೆ. ಸೊ ಕೆಮಿಕಲ್ಸ್ ಅಂತ ಹೇಳಿದ್ರೆ ಇಟ್ಸ್ ಇನ್ ದಿ ಫಾರ್ಮ್ ಆಫ್ ಎನ್ ಅಯಾನ್ಸ್ ಫಾರ್ಮೆಟ್ ಅಲ್ಲಿ ಇರುತ್ತೆ. ಸೊ ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ, ಇದು ಈ ಕಡೆಯಿಂದ ಈ ಕಡೆ ಮೂವ್ ಆಗ್ಬೇಕು ಅಂತ ಹೇಳಿದ್ರೆ ಅದ್ರ ಒಳಗಡೆನೂ ಏನಾಗಿರುತ್ತೆ ಅಂತ ಹೇಳಿದ್ರೆ ಅಪೋಸ್ ಮಾಡ್ತಾ ಇರುತ್ತೆ ಅಲ್ವಾ. ಮೂವ್ಮೆಂಟ್ ಆಗ್ಲಿಕ್ಕೆ ಅಯಾನ್ಸು ಪಾಸಿಟಿವ್ ಅಯಾನ್ಸು ನೆಗೆಟಿವ್ ಅಯಾನ್ಸ್ ಇರುತ್ತಲ್ವಾ, ಇದು ಪಾಸಿಟಿವ್ ಅಯಾನ್ಸು ನೆಗೆಟಿವ್ ಅಯಾನ್ಸ್ ಇರುತ್ತೆ. ಸೊ ಆ ಕಡೆ ಈ ಕಡೆ ಏನಾಗುತ್ತೆ ಮೂವ್ ಆಗ್ಬೇಕು, ಪಾಸಿಟಿವ್ ಅಯಾನ್ಸ್ ಎಲ್ಲ ಈ ಕಡೆ ಬರಬೇಕು, ನೆಗೆಟಿವ್ ಅಯಾನ್ಸ್ ಎಲ್ಲ ಈ ಕಡೆ ಬರಬೇಕು. ಅವಾಗ ಏನಾಗುತ್ತೆ ಅಲ್ಲಿ ಒಂದು ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಸೊ ದಟ್ ಫೋರ್ಸ್ ವಿ ವಿಲ್ ಕಾಲ್ ಇಟ್ ವಾಟ್ EMF ಅಂತ ಹೇಳ್ತೇವೆ. ದಟ್ ಇಸ್ ವಾಟ್ ಇಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಹೇಳ್ತೇವೆ. ಆ ಅಯಾನ್ಸು ಈ ಕಡೆಯಿಂದ ಈ ಪಾಸಿಟಿವ್ ಚಾರ್ಜ್ ಇಂದ ಈ ಕಡೆ ಪಾಸಿಟಿವ್ ಟರ್ಮಿನಲ್ ಈ ಕಡೆ ಇದೆಯಲ್ಲ, ಇಲ್ಲಿಂದ ಈ ಕಡೆ, ಅದೇ ತರ ನೆಗೆಟಿವ್ ಅಯಾನ್ಸ್ ಇರುತ್ತಲ್ವ, ಅದು ಈ ಕಡೆ ಬರಬೇಕು ಅಂತ ಹೇಳಿದ್ರೆ ಸೊ ಅಲ್ಲೂ ಸಹ ಏನಾಗಿರುತ್ತೆ ಅಂತ ಹೇಳಿದ್ರೆ ಒಂದು ರೀತಿಯಂತ ರೆಸಿಸ್ಟೆನ್ಸ್ ಇರುತ್ತೆ, ಅಡೆತಡೆಗಳು. ರೆಸಿಸ್ಟೆನ್ಸ್ ಅಂತ ಹೇಳಿದ್ರೇನು ಅಡೆತಡೆಗಳು ಇರುತ್ತೆ, ಈಸಿಯಾಗಿ ಮೂವ್ಮೆಂಟ್ ಆಗ್ಲಿಕ್ಕೆ ಆಗಲ್ಲ. ಓಕೆ, ಸೊ ಅವಾಗ ಏನ್ ಹೇಳ್ತೀವಿ, ಇದ್ರೊಳಗಡೆ ಏನಾಗಿದೆ ಆ ಸೆಲ್ ನ ಒಳಗಡೆನೂ ಸಹ ಏನಿದೆ ಒಂದು ಅಡೆತಡೆಗಳು ಇರುತ್ತೆ. ಸೊ ಅದಕ್ಕೆ ಏನ್ ಹೇಳ್ತೀವಿ ನಾವು ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದಿ ಸೆಲ್ ಅಂತ ಹೇಳ್ತೇವೆ. ಇದು ಏನಂತ ಹೇಳಿದ್ರೆ ದುಶ್ಮನ್ ಕಹಾ ಹೇ ಅಂತ ಹೇಳಿದ್ರೆ ಬಗಲ್ ಮೇ ಹೇಳ್ತೀವಲ್ವಾ, ಅದೇ ತರನೇ ಇದು ಸಹ ಎಲ್ಲಿರುತ್ತೆ ಅಂತ ಹೇಳಿದ್ರೆ ದಟ್ ಇಸ್ ಅ ರೆಸಿಸ್ಟೆನ್ಸ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಈ ಸೆಲ್ ನ ಒಳಗಡೆನೆ ಇರುತ್ತೆ. ಈ ಸೆಲ್ ನ ಒಳಗಡೆ ಏನ್ ಮಾಡುತ್ತೆ, ಆ ಅಯೋನ್ಸು ಆ ಕಡೆ ಈ ಕಡೆ ಡಿಸ್ಟ್ರಿಬ್ಯೂಟ್ ಆಗ್ಲಿಕ್ಕೆ ಏನ್ ಮಾಡುತ್ತೆ, ಅದು ಅಪೋಸ್ ಮಾಡುತ್ತೆ. ಸೊ ಅದಕ್ಕೆ ಏನ್ ಹೇಳ್ತೀವಿ ನಾವು ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದಿ ಸೆಲ್ ಅಲ್ವಾ. ಸೆಲ್ ನ ಒಳಗಡೆನೆ ಏನಿದೆ ಅದು ರೆಸಿಸ್ಟೆನ್ಸ್ ಇದೆ, ಚಾರ್ಜಸ್ ಮೂವ್ಮೆಂಟ್ ಆಗ್ಲಿಕ್ಕೆ ಏನ್ ಮಾಡ್ತಾ ಇದೆ, ಅದು ಅಪೋಸ್ ಮಾಡ್ತಾ ಇದೆ. ಸೊ ಅಂತಹ ರೆಸಿಸ್ಟೆನ್ಸ್ ಏನ್ ಹೇಳ್ತೀವಿ ನಾವು ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದಿ ಸೆಲ್ ಅಂತ ಹೇಳ್ತೇವೆ. ಸೊ ದ electromotive force, okay, the electromotive force, that is E is the potential difference between the positive and negative electrodes in an open circuit, that is the no current flowing through the cell ನ ಒಳಗಡೆ ಏನಾಗಿರಬೇಕು, ಯಾವುದೇ ರೀತಿಯಂತ ಕರೆಂಟು ಫ್ಲೋ ಆಗ್ತಾ ಇರಬಾರ್ದು, ಎಲ್ಲಿ ಸರ್ಕ್ಯೂಟ್ ಒಳಗಡೆ ಯಾವುದೇ ರೀತಿಯಂತ ಕರೆಂಟ್ ಫ್ಲೋ ಆಗ್ತಾ ಇರಬಾರ್ದು. ಅವಾಗ ಏನಾಗುತ್ತೆ ಅಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಕ್ರಿಯೇಟ್ ಆಗುತ್ತಲ್ಲ, ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಡಿಫರೆನ್ಸ್ ಕ್ರಿಯೇಟ್ ಆಗುತ್ತೆ ಆ ಎರಡು ಟರ್ಮಿನಲ್ಸ್ ಅಲ್ಲಿ, ಬ್ಯಾಟ್ರಿಯಲ್ಲಿ. ಇದಕ್ಕೆ ಹೇಳ್ತೀವಿ, ಬ್ಯಾಟ್ರಿ ಇದೆ ಅಲ್ವಾ, ಸೊ ಈ ಎರಡು ಟರ್ಮಿನಲ್, ಪಾಸಿಟಿವ್ ಟರ್ಮಿನಲ್ ಮತ್ತೆ ನೆಗೆಟಿವ್ ಟರ್ಮಿನಲ್ ಅಲ್ಲಿ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಕ್ರಿಯೇಟ್ ಆಗುತ್ತಲ್ವಾ, ಸೊ ಇದಕ್ಕೆ ಏನ್ ಹೇಳ್ತೀವಿ ನಾವು electromotive force ಅಂತ ಹೇಳ್ತೇವೆ. ದಟ್ ಇಸ್ ವಿ ವಿಲ್ ಕಾಲ್ಡ್ as what E. ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ಇಟ್ಸ್ ಅನ್ electrolyte through which a current flow has a finite resistance called as an internal resistance. ಒಂದು ಬ್ಯಾಟರಿಯ ಒಳಗಡೆ ಏನಾಗುತ್ತೆ ಅಯಾನ್ಸ್ ಫಾರ್ಮೆಟ್, ಇಲೆಕ್ಟ್ರೋಲೈಟ್ಸ್ ಅಂತ ಹೇಳಿದ್ರೆ ಬ್ಯಾಟರಿ ಅಂತ ಕನ್ಸಿಡರ್ ಮಾಡಿದ್ರೆ ದ ಬ್ಯಾಟರಿ ಇಸ್ ಮೇಡ್ ಆಫ್ ಅನ್ ಇಲೆಕ್ಟ್ರೋಲೈಟ್ಸ್. ಅದ್ರ ಒಳಗಡೆ ಸೊಲ್ಯೂಷನ್ ಇರುತ್ತೆ ಅಥವಾ ಕೆಮಿಕಲ್ಸ್ ಇರುತ್ತೆ. ಸೊ ಆ ಕೆಮಿಕಲ್ಸ್ ಏನಾಗಿರುತ್ತೆ ಅಯಾನ್ ಫಾರ್ಮೆಟ್ ಅಲ್ಲಿ ಇರುತ್ತೆ. ಸೊ ಅದು ಮೂವ್ಮೆಂಟ್ ಆಗ್ಲಿಕ್ಕೆ ಏನ್ ಮಾಡುತ್ತೆ, ಅದು ಕೆಲವೊಂದು ಆಪೋಸಿಷನ್ ಆಗುತ್ತೆ. ಸೊ ಆ ಬ್ಯಾಟರಿಯ ಒಳಗಡೆ ಏನಾಗುತ್ತೆ ಅಪೋಸಿಷನ್ ಆಗುತ್ತೆ, ಅದಕ್ಕೆ ಏನ್ ಹೇಳ್ತೀವಿ ನಾವು ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಹೇಳ್ತೇವೆ. ಸೊ ನೆಕ್ಸ್ಟ್ ಒನ್ ಇಸ್ ದಟ್ ಇಸ್ ಅನ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್. ಹಿಯರ್ the terminal potential difference we will call it as what, that is a V. So here the V is the potential difference between the terminals of the cells when the current is flowing through the cell ಅಂತ ಹೇಳಿದ್ರೆ ಇಲ್ಲೊಂದು ಬ್ಯಾಟರಿ ಕನೆಕ್ಟ್ ಮಾಡಿದೀವಿ. ಓಕೆ, ಒಂದು ರೆಸಿಸ್ಟೆನ್ಸ್ ಇದೆ, ಇದು ಆರ್ ರೆಸಿಸ್ಟೆನ್ಸ್ ಇದೆ, ದಟ್ಸ್ ಅನ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಆರ್, ಅಂಡ್ ದಿಸ್ ಇಸ್ ಅ ಬ್ಯಾಟರಿ ಒಳಗಡೆ ಬ್ಯಾಟರಿ ಕನೆಕ್ಟ್ ಮಾಡಿದ್ದೀನಿ. ಓಕೆ, ಇದೊಂದು ಬ್ಯಾಟರಿ, ಈ ಬ್ಯಾಟರಿ ಒಳಗಡೆ ಏನಿದೆ ರೆಸಿಸ್ಟೆನ್ಸ್ ಇದೆ. ಆ ರೆಸಿಸ್ಟೆನ್ಸ್ ಅನ್ನ ಏನ್ ತಗೊಳ್ತೀನಿ ನಾನು ಸ್ಮಾಲ್ ಆರ್ ಅಂತ ಕನ್ಸಿಡರ್ ಮಾಡ್ತೀನಿ. ಸ್ಮಾಲ್ ಆರ್ ಇಸ್ ದಿ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದಿ ಸೆಲ್. ಕ್ಯಾಪಿಟಲ್ ಆರ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನ ಯಾವ್ದ್ರಿಂದ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಮಾಲ್ ಆರ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅನ್ನ ನಾವು ಯಾವ್ದ್ರಿಂದ ರೆಪ್ರೆಸೆಂಟ್ ಮಾಡ್ತೀವಿ, ಕ್ಯಾಪಿಟಲ್ ಆರ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಕ್ಯಾಪಿಟಲ್ ಆರ್ ಏನಾಗಿರುತ್ತೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್, ಹೊರಗಡೆ ನಾವು ಕನೆಕ್ಟ್ ಮಾಡುವಂತ ರೆಸಿಸ್ಟೆನ್ಸ್. ಸ್ಮಾಲ್ ಆರ್ ಅಂತ ಹೇಳಿದ್ರೆ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದಿ ಸೆಲ್ಲಿನ ಇಂಟರ್ನಲ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಓಕೆ, ದಿಸ್ ಇಸ್ ಅ ವಿ. ಓಕೆ, ಇಲ್ಲಿ ಏನಾಗಿರುತ್ತೆ ಈ ಒಂದು ಟರ್ಮಿನಲ್ಸ್ ಅಲ್ಲಿ, ಈ ಎರಡು ಪಾಯಿಂಟ್ಸ್ ನ ಟರ್ಮಿನಲ್ ಅಲ್ಲಿ ದಟ್ ಇಸ್ ಅ ಪಾಯಿಂಟ್ ಎ ಮತ್ತೆ ಪಾಯಿಂಟ್ ಬಿ ಅಂತ ಕನ್ಸಿಡರ್ ಮಾಡಿ. ಈ ಎರಡು ಪಾಯಿಂಟ್ ನ ನಡುವೆ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಇರುತ್ತಲ್ವಾ, ದಟ್ ಇಸ್ ವಿ ವಿಲ್ ಕಾಲ್ಡ್ ಅಸ್ ವಾಟ್ ವಿ. ಓಕೆ,
ಇದು ಏನಾಗಿರುತ್ತೆ, ಇ ಈಸ್ ದಿ ದಿಸ್ ಆ ಬ್ಯಾಟ್ರಿ ಒಳಗಡೆ ಇರುವಂತ ಇ ಎಂ ಎಫ್, ದಟ್ ಇಸ್ ಅ ಪೊಟೆನ್ಷಿಯಲ್ ಡಿಫರೆನ್ಸ್. ಪಾಸಿಟಿವ್ ಟರ್ಮಿನಲ್ ಮತ್ತೆ ನೆಗೆಟಿವ್ ಟರ್ಮಿನಲ್ ನಡುವೆ ಇರುವಂತಹ ಪೊಟೆನ್ಷಿಯಲ್ ಡಿಫರೆನ್ಸ್ ಏನ್ ಹೇಳ್ತೀವಿ ನಾವು, ಇ ಎಂ ಎಫ್ ಅಂತ ಹೇಳ್ತೀವಿ. ನೋಡಿ ಬ್ಯಾಟ್ರಿ ಇದೆ ಅಲ್ವಾ, ಈ ಬ್ಯಾಟ್ರಿ ಇದು ಪಾಸಿಟಿವ್, ಇದು ನೆಗೆಟಿವ್ ಟರ್ಮಿನಲ್. ಈ ಎರಡು ಟರ್ಮಿನಲ್ಸ್ ನಡುವೆ ಇರುವಂತಹ ಪೊಟೆನ್ಷಿಯಲ್ ಡಿಫರೆನ್ಸ್ ಗೆ ನಾವು ಇ ಎಂ ಎಫ್ ಅಂತ ಹೇಳ್ತೇವೆ. ಇಲ್ಲಿ ಹೊರಗಡೆ ನಾವು ರೆಸಿಸ್ಟೆನ್ಸ್ ಅನ್ನ ಕನೆಕ್ಟ್ ಮಾಡ್ತೀವಲ್ವಾ, ಅದರ ಯಾವುದೋ ಎರಡು ಪಾಯಿಂಟ್ ನ ನಡುವೆ ಇರುವಂತಹ ಪೊಟೆನ್ಷಿಯಲ್ ಡಿಫರೆನ್ಸ್ ಗೆ ಹೇಳ್ತೀವಿ ನಾವು, ದಟ್ ಇಸ್ ದಿಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದಟ್ ಟೂ ಪಾಯಿಂಟ್ಸ್. ಓಕೆ, ಸೊ ಇದನ್ನ ಹೇಗಿರುತ್ತೆ ಅಂತ ಹೇಳಿದ್ರೆ, ಈಗ ಕರೆಂಟ್ ಫ್ಲೋ ಆಗ್ಬೇಕು ಅಂತ ಹೇಳಿದ್ರೆ ಏನಾಗಿರ್ಬೇಕು, ಈ ವ್ಯಾಲ್ಯೂ ಏನಾಗಿರ್ಬೇಕು, ಜಾಸ್ತಿ ಇರ್ಬೇಕಲ್ವಾ, ಈ ವ್ಯಾಲ್ಯೂ ಏನಾಗಿರ್ಬೇಕು, ಜಾಸ್ತಿ ಇರಬೇಕು. ಸೊ ದಿಟ್ ಇಸ್ ವಾಟ್ ಇಯರ್ ಈ ಹೇಗಿರುತ್ತೆ ಅಂತ ಹೇಳಿದ್ರೆ, ಇ ವಿಚ್ ಇಸ್ ಈಕ್ವಲ್ಸ್ ಟು ಇ ಏನಾಗಿರುತ್ತೆ ಅಂತ ಹೇಳಿದ್ರೆ, ಈ ವ್ಯಾಲ್ಯೂ ಎಷ್ಟಿರುತ್ತೆ ಅಂತ ಹೇಳಿದ್ರೆ ದಟ್ ಇಸ್ ವಿಚ್ ಇಸ್ ಈಕ್ವಲ್ಸ್ ಟು ವಿ ಪ್ಲಸ್ ಐ ಆರ್ ಆಗಿರುತ್ತೆ. ಓಕೆ, ಈ ಐ ಕರೆಂಟು ಇದರೊಳಗಡೆ ಫ್ಲೋ ಆಗ್ತಾ ಇದೆ, ಆರ್ ಇಸ್ ವಾಟ್ ಇಯರ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದಿ ಸೆಲ್ ಆಗಿರುತ್ತೆ. ಓಕೆ, ಸೊ ಈಗ ನಮ್ಗೆ ಏನ್ ಬೇಕು, ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬೇಕು. ಈ ಪಾಯಿಂಟ್ ಅಲ್ಲಿ, ಈ ಎರಡು ಎ ಮತ್ತೆ ಬಿ ಪಾಯಿಂಟ್ ಅಲ್ಲಿ ಎಷ್ಟು ಪೊಟೆನ್ಷಿಯಲ್ ಡ್ರಾಪ್ ಆಗ್ತಾ ಇದೆ, ದಟ್ ಎಷ್ಟು ಪೊಟೆನ್ಷಿಯಲ್ ಇದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀವಿ ನಾವು, ಸೊ ವಿ ವಿಚ್ ಇಸ್ ಈಕ್ವಲ್ಸ್ ಟು ಇ ಮೈನಸ್ ಆಫ್ ಐ ಆರ್. ಐ ಅಂತ ಹೇಳಿದ್ರೇನು, ಆ ಸರ್ಕ್ಯೂಟ್ ಅಲ್ಲಿ ಪಾಸ್ ಆಗುವಂತಹ ಕರೆಂಟ್. ಐ ಅಂತ ಹೇಳಿದ್ರೆ ಆ ಸರ್ಕ್ಯೂಟ್ ಅಲ್ಲಿ ಪಾಸ್ ಆಗುವಂತಹ ಕರೆಂಟ್. ಆರ್ ಅಂತ ಹೇಳಿದ್ರೆ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದಿ ಸೆಲ್. ಆ ಸೆಲ್ ನ ಒಳಗಡೆ ಎಷ್ಟು ಇಂಟರ್ನಲ್ ರೆಸಿಸ್ಟೆನ್ಸ್ ಇತ್ತಲ್ವಾ ಅದು ಏನಾಗಿರುತ್ತೆ, ದಟ್ ಇಸ್ ಆರ್. ದಟ್ ಇಸ್ ಇ ಅಂತ ಹೇಳಿದ್ರೆ ಇ ಈಸ್ ದಿ ಪೊಟೆನ್ಷಿಯಲ್, ಇ ಈಸ್ ದಿ ಇ ಎಂ ಎಫ್, ದಟ್ ಇಸ್ ಅನ್ ಎಲೆಕ್ಟ್ರೋಮೋಟಿವ್ ಫೋರ್ಸ್. ಓಕೆ, ಅಕಾರ್ಡಿಂಗ್ ಟು ಅನ್ ಓಮ್ಸ್ ಲಾ, ಅಕಾರ್ಡಿಂಗ್ ಟು ಓಮ್ಸ್ ಲಾ ಏನ್ ಮಾಡ್ತೀವಿ ನಾವು, ವಿ ಈಸ್ ಈಕ್ವಲ್ಸ್ ಟು ಐ ಆರ್ ಅಲ್ವಾ, ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ದೇರ್ಫೋರ್ ಐ ಈಸ್ ಈಕ್ವಲ್ಸ್ ಟು, ದಟ್ ಇಸ್ ವಿ ಈಸ್ ಈಕ್ವಲ್ಸ್ ಟು ಐ ಆರ್ ಅಂತ ಬರಿತೀವಿ, ಇ ಈಸ್ ಈಕ್ವಲ್ಸ್ ಟು ಇ ಮೈನಸ್ ಆಫ್ ಐ ಆರ್. ಓಕೆ, ನನಗೇನ್ ಬೇಕು ಈಗ, ಈ ಸರ್ಕ್ಯೂಟ್ ಅಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ ಅನ್ನೋದು ಬೇಕಲ್ವಾ. ಸೊ ಹೇಗ್ ಮಾಡ್ತೀನಿ ನಾನು ಇದನ್ನ, ದಟ್ ಇಸ್ ವಾಟ್ ಇಯರ್ ಅಲ್ಲಿ ನೋಡಿ, ಐ ಆರ್ ವಿಚ್ ಇಸ್ ಈಕ್ವಲ್ಸ್ ಟು ಇ ಮೈನಸ್ ಆಫ್ ಐ ಆರ್. ಸೊ ಈ ಐ ಆರ್ ನಾನು ಈ ಕಡೆ ತಗೊಂಡ್ಬರ್ತೀನಿ, ಈ ಕಡೆ ತಂದ್ರೆ ಏನಾಗುತ್ತೆ, ಐ ಆರ್ ಪ್ಲಸ್ ಐ ಆರ್ ವಿಚ್ ಇಸ್ ಈಕ್ವಲ್ಸ್ ಟು ಇ ಆಗಿರುತ್ತೆ ಅಲ್ವಾ. ಸೊ ಇದೇ ತರನೇ ಸೇಮ್ ಇಲ್ಲಿ ನೋಡಿ, ಈಗ ಏನ್ ಮಾಡ್ತೀನಿ, ಐ ನ ಕಾಮನ್ ತೆಗೆದ್ರೆ ಏನಾಗ ಸಿಗುತ್ತೆ ನಮ್ಗೆ, ಸೊ ಐ ಕಾಮನ್ ತೆಗಿತೀನಿ, ಆರ್ ಪ್ಲಸ್ ಆರ್. ಆರ್ ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್, ಸ್ಮಾಲ್ ಆರ್ ಅಂತ ಹೇಳಿದ್ರೆ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದಿ ಸೆಲ್. ನಮಗೇನ್ ಬೇಕು, ಎಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ, ಆ ಸರ್ಕ್ಯೂಟ್ ಅಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗುತ್ತೆ ಅನ್ನೋದು ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀನಿ ನಾನು, ಸೊ ಐ ವಿಚ್ ಇಸ್ ಈಕ್ವಲ್ಸ್ ಟು ಇ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್. So this is the current drawn through that ಸರ್ಕ್ಯೂಟ್. ಆ ಸರ್ಕ್ಯೂಟ್ ನ ಒಳಗಡೆ ಎಷ್ಟು ಕರೆಂಟ್ ಪಾಸ್ ಆಗ್ತಾ ಇರುತ್ತೆ ಅನ್ನೋದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ರೆ, ದಿಸ್ ಇಸ್ ದಿ ಫಾರ್ಮುಲಾ, ದಟ್ ಇಸ್ ಐ ಇಸ್ ಈಕ್ವಲ್ಸ್ ಟು ಇ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್. ಓಕೆ, ಸೊ ದ ಮ್ಯಾಕ್ಸಿಮಮ್ ಕರೆಂಟ್ ಕ್ಯಾನ್ ಬಿ ಡ್ರಾನ್ ಫ್ರಮ್ ದಿ ಸೆಲ್. ಎಷ್ಟು ಇರುತ್ತೆ ಅಂತ ಹೇಳಿದ್ರೆ, ಯಾವಾಗ ಮ್ಯಾಕ್ಸಿಮಮ್ ಕರೆಂಟ್ ಅನ್ನ ಪಾಸ್ ಮಾಡಬಹುದು ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಏನಾಗಿರ್ಬೇಕು, ಝೀರೋ ಆಗಿರ್ಬೇಕು. ಇಫ್ ದ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಈ ಝೀರೋ ಅಂತ ಹೇಳಿದ್ರೆ ಹೊರಗಡೆ ಯಾವುದೇ ರೀತಿಯಂತ ಅಪೋಸಿಷನ್ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಆ ಸರ್ಕ್ಯೂಟ್ ಒಳಗಡೆ ಮ್ಯಾಕ್ಸಿಮಮ್ ಕರೆಂಟ್ ಪಾಸ್ ಆಗುತ್ತೆ. ಓಕೆ, ಅವಾಗ ಏನಾಗುತ್ತೆ, ನಮ್ದು ಮ್ಯಾಕ್ಸಿಮಮ್ ಸರ್ಕ್ಯೂಟ್ ಒಳಗಡೆ ಮ್ಯಾಕ್ಸಿಮಮ್ ಕರೆಂಟ್ ಪಾಸ್ ಆಗುತ್ತೆ. ದಟ್ ಇಸ್ ವಾಟ್ ಇಯರ್ ಆರ್ ಇಸ್ ಈಕ್ವಲ್ಸ್ ಟು ಝೀರೋ. ಆರ್ ಅಂತ ಹೇಳಿದ್ರೆ ದಟ್ ಇಸ್ ಅನ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್. ಈ ರೆಸಿಸ್ಟೆನ್ಸ್ ಇದೆಯಲ್ಲ, ಇದರ ವ್ಯಾಲ್ಯೂ ಏನಾಗಿರಬೇಕು, ಝೀರೋ ಇದ್ದಾವಾಗ ಸೊ ದ ಸರ್ಕ್ಯೂಟ್ ಅಲ್ಲಿ ಮ್ಯಾಕ್ಸಿಮಮ್ ಕರೆಂಟ್ ಪಾಸ್ ಆಗುತ್ತೆ. ದಟ್ ಇಸ್ ಅವಾಗ ಏನಾಗುತ್ತೆ, ಆರ್ ಮ್ಯಾಕ್ಸಿಮಮ್ ವಿಚ್ ಇಸ್ ಈಕ್ವಲ್ಸ್ ಟು ಇ ಡಿವೈಡೆಡ್ ಬೈ ಆರ್. ಓಕೆ, ಇ ಡಿವೈಡೆಡ್ ಬೈ ಆರ್ ಆಗುತ್ತೆ. ಆರ್ ಇಸ್ ದಿ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದಿ ಸೆಲ್. ಓಕೆ, ನೆಕ್ಸ್ಟ್ ಒನ್ ಇಸ್ that is the internal resistance of the cell in terms of EBR. Okay, ಈಗ ನೋಡಿ ನಮಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ, ದಿಸ್ ಇಸ್ ವಾಟ್ ಇಯರ್ ಈಗಷ್ಟೇ ನಾವು ಸ್ಟಡಿ ಮಾಡಿದ್ವಿ. ದಟ್ ಇಸ್ ದಿಸ್ ವಿ ಈಸ್ ದಿ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ದಿಸ್ ಇಸ್ ಇ ಅಂತ ಹೇಳಿದ್ರೆ ಇ ಎಂ ಎಫ್ ಆಫ್ ದಿ ಸೆಲ್ ಅಂಡ್ ಆರ್ ಇಸ್ ದಿ ರೆಸಿಸ್ಟೆನ್ಸ್, ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದಿ ಸೆಲ್. ಓಕೆ, so we know that V is equals to E minus of V is equals to E minus of IR. ಸೊ ಐ ಆರ್ ವಿಚ್ ಇಸ್ ಈಕ್ವಲ್ಸ್ ಟು ಏನಂತ ಬರೀಬಹುದು. ಸೊ ಇದನ್ನ ಈ ಕಡೆ ತಗೊಂಡ್ ಹೋಗ್ತೀನಿ, ಇದನ್ನ ಈ ಕಡೆ ತಗೊಂಡು ಹೋಗ್ತೀನಿ, ವಿ ನ ಈ ಕಡೆ ತಗೊಂಡ್ ಬರ್ತೀನಿ. ಅವಾಗ ಏನಾಗುತ್ತೆ, ಐ ಆರ್ ವಿಚ್ ಇಸ್ ಈಕ್ವಲ್ಸ್ ಟು ಇ ಮೈನಸ್ ವಿ. ಓಕೆ, ಸೊ ಡಿವೈಡಿಂಗ್ ಬೈ ಐ ಆರ್ ಇಸ್ ಈಕ್ವಲ್ ಡಿವೈಡೆಡ್ ಬೈ ವಿ. ಎರಡು ಕಡೆ ಏನ್ ಮಾಡ್ತೀನಿ ನಾನು, ಐ ಆರ್ is equals to v ನ ಮಾಡ್ತೀನಿ, ಡಿವೈಡ್ ಮಾಡ್ತೀನಿ. v ಅಕಾರ್ಡಿಂಗ್ ಟು ಓಮ್ಸ್ ಲಾ ಏನು, v is equals to IR ಅಲ್ವಾ. v ಬರೆಯೋ ಬದಲು ಏನ್ ಬರಿತೀನಿ ನಾನು, IR ಅಂತಾನು ಬರೀಬಹುದು.
ಸೊ ಅದು ಇಲ್ಲಿ ಈ ಕಡೆ ಡಿವೈಡ್ ಆನ್ ಬೋತ್ ಸೈಡ್, ದಟ್ ಇಸ್ ಅನ್ ವಿ ಅಂತ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, ವಿ ಬರೆಯೋ ಬದಲು ಏನ್ ಬರೀತೀನಿ ನಾನು ಈ ಕಡೆ IR ಅಂತ ಬರೀತೀನಿ. ಸೊ ಏನಾಯ್ತು ಇಲ್ಲಿ IR, ಸೊ I ಗೆಟ್ ಕ್ಯಾನ್ಸಲ್ಸ್. ಇಲ್ಲೇನು ತಗೊಳ್ತೀನಿ ನಾನು, IR ಬರೆಯೋ ಬದಲು ಏನ್ ಬರೀತೀನಿ, ವಿ ಅಂತ ಬರೀತೀನಿ. ದಟ್ ಇಸ್ ವಾಟ್ ಇಯರ್ ವಿ ಇಸ್ ಈಕ್ವಲ್ಸ್ ಟು IR ಲಾ ಅಕಾರ್ಡಿಂಗ್ ಟು ಓಮ್ಸ್ ಲಾ. ಸೊ ಇ ಮೈನಸ್ ಆಫ್ ವಿ ಇದೇ ಈಕ್ವೇಶನ್ ಅಲ್ವಾ, ಇ ಮೈನಸ್ ಆಫ್ ವಿ ಡಿವೈಡ್ ಬೈ ವಿ ಅಂತ ಬರೀತೀನಿ. ಸೊ ಐ ಕ್ಯಾನ್ಸಲ್ ಆಯ್ತು, ಇಲ್ಲೇನಾಗುತ್ತೆ ವಿ ಕ್ಯಾನ್ಸಲ್ ಆಗುತ್ತೆ. ಇದನ್ನ ಹೇಗೆ ಬರೀತೀನಿ ಅಂತ ಹೇಳಿದ್ರೆ, ಸೊ ಇ ಡಿವೈಡ್ ಬೈ ವಿ ಮೈನಸ್ ವಿ ಡಿವೈಡ್ ಬೈ ವಿ ಆಗುತ್ತಲ್ವಾ, ವಿ ಡಿವೈಡ್ ಬೈ ವಿ. ಸೊ ವಿ ಏನಾಯ್ತು ಇಲ್ಲಿ ಕ್ಯಾನ್ಸಲ್ ಆಯ್ತು. ಇ ಡಿವೈಡ್ ಬೈ ವಿ ಮೈನಸ್ 1, ದಟ್ ಇಸ್ ನನಗೇನು ಬೇಕು, ಇಂಟರ್ನಲ್ ರೆಸಿಸ್ಟೆನ್ಸ್ ಬೇಕು. ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು, ಸೊ ಇಂಟರ್ನಲ್ ರೆಸಿಸ್ಟೆನ್ಸ್ ವಿಚ್ ಇಸ್ ಈಕ್ವಲ್ಸ್ ಟು ಆರ್ ಇಸ್ ಈಕ್ವಲ್ಸ್ ಟು ಇ ಡಿವೈಡ್ ಬೈ ವಿ ಮೈನಸ್ 1 ಇಂಟು ಆರ್. ಆರ್ ಅಂತ ಹೇಳಿದ್ರೆ ದಟ್ ಇಸ್ ಆರ್ ಅಂತ ಹೇಳಿದ್ರೆ ಏನಾಗಿರುತ್ತೆ, ದಟ್ ಇಸ್ ಅನ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್. ಓಕೆ, ದಿಸ್ ಆರ್. ಸೊ ದಿಸ್ ಇಸ್ ಅ ಇಂಟರ್ನಲ್ ರೆಸಿಸ್ಟೆನ್ಸ್ ಇನ್ ಟರ್ಮ್ಸ್ ಆಫ್ ಇ, ವಿ ಅಂಡ್ ಆರ್. Okay, so next one is cells are connected in series. Cells and then ಮಾಡಿದ್ದೀನಿ ನಾನು ಸೀರೀಸ್ ಅಲ್ಲಿ ಕನೆಕ್ಷನ್ ಮಾಡಿದ್ದೀನಿ. if the cells are connected in series, ಈಗ ನಾವೇನು ಇದರಲ್ಲಿ ಏನು ಸ್ಟಡಿ ಮಾಡಿದ್ವಿ, ರೆಸಿಸ್ಟೆನ್ಸ್ ಅನ್ನ ಸೀರೀಸ್ ಅಲ್ಲಿ ಕನೆಕ್ಷನ್ ಮಾಡಿದ್ರೆ ಏನಾಗುತ್ತೆ, ರೆಸಿಸ್ಟೆನ್ಸ್ ಅನ್ನ ಪ್ಯಾರಲಲ್ ಅಲ್ಲಿ ಕನೆಕ್ಷನ್ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು ಸ್ಟಡಿ ಮಾಡಿದ್ವಿ ಅಲ್ವಾ. ಈಗ ನಾವೇನು ಸ್ಟಡಿ ಮಾಡೋಣ ಅಂತಂದ್ರೆ, ಸೆಲ್ಸ್ ಅನ್ನ ಸೀರೀಸ್ ಅಲ್ಲಿ ಕನೆಕ್ಷನ್ ಮಾಡಿದ್ರೆ ಹೇಗಾಗುತ್ತೆ. ಎರಡು ಸೆಲ್ ಇದೆ. ಓಕೆ, ದಟ್ ಇಸ್ ಅನ್ E1 ಅಂಡ್ ದಿಸ್ ಇಸ್ E2. ಎರಡು ಸೆಲ್ ಇದೆ, E1 E2 ಇದೆ. ಓಕೆ, ಈ ಎರಡು ಸೆಲ್ ಅನ್ನ ಏನ್ ಮಾಡ್ತಾ ಇದ್ದೀನಿ ನಾನು, ಸೀರೀಸ್ ಅಲ್ಲಿ ಕನೆಕ್ಷನ್ ಮಾಡ್ತಾ ಇದ್ದೀನಿ. ಓಕೆ, ಸೀರೀಸ್ ಅಲ್ಲಿ ಕನೆಕ್ಷನ್ ಮಾಡಿದ್ದೀನಿ. ಅಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದಿಸ್ ಸೆಲ್ ಈಸ್ R1. ಇದರ ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಿದೆ, R2 ಇದೆ. ಸೆಲ್ 1 EMF E1 ಇದೆ, ಈ ಸೆಲ್ 2 EMF E2 ಇದೆ. ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಿದೆ, R1 ಇದೆ, R2 ಇದೆ ರೆಸ್ಪೆಕ್ಟಿವ್ಲಿ. ಓಕೆ, ದೀಸ್ ಟು ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಅಂಡ್ ಇದರೊಳಗಡೆ ನೋಡಿ ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಹೇಗೆ ಬರೀಬಹುದು, ಇದರ ಪೊಟೆನ್ಷಿಯಲ್ ಡಿಫ್ರೆನ್ಸ್ V1 ಅಂತ ತಗೊಳ್ತೀನಿ. ಇಲ್ಲಿ ಪೊಟೆನ್ಷಿಯಲ್ ಈ ಎರಡು ಪಾಯಿಂಟ್ ನಡುವೆ ಎಷ್ಟೇ ಇರುತ್ತೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ V2 ಇರುತ್ತೆ. ಇದು ಈ ಸೆಲ್ ನ ನಡುವೆ ಈ ಸೆಲ್ ಇರುತ್ತಲ್ವಾ, ಈ ಸೆಲ್ ನ ನಡುವೆ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಇದು ಹೈಯರ್ ಪೊಟೆನ್ಷಿಯಲ್. ಪಾಸಿಟಿವ್ ಟರ್ಮಿನಲ್ ಏನಾಗಿರುತ್ತೆ, ಇಟ್ಸ್ ಅ ಹೈಯರ್ ಪೊಟೆನ್ಷಿಯಲ್. ಓಕೆ, ಪಾಸಿಟಿವ್ ಟರ್ಮಿನಲ್ ಹೈಯರ್ ಪೊಟೆನ್ಷಿಯಲ್ ಆಗಿರುತ್ತೆ, ನೆಗೆಟಿವ್ ಟರ್ಮಿನಲ್ ಏನಾಗಿರುತ್ತೆ, ಲೋವರ್ ಪೊಟೆನ್ಷಿಯಲ್ ಆಗಿರುತ್ತೆ. ಸೊ ಈ ಎರಡು ಟರ್ಮಿನಲ್ಸ್ ಹತ್ರ ಏನಾಗಿರುತ್ತೆ, ಸೊ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಇಟ್ ವಿಲ್ ಬಿ ದಿ V1. ಈ ಎರಡು ಟರ್ಮಿನಲ್ಸ್ ಹತ್ರ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗಿರುತ್ತೆ, V2 ಆಗಿರುತ್ತೆ. ಸೊ ದ ಈಕ್ವಲೆಂಟ್ ಡಯಾಗ್ರಾಮ್, ಇದಕ್ಕೆ ಈಕ್ವಲೆಂಟ್ EMF ಅಂತ ಕನ್ಸಿಡರ್ ಮಾಡಿದ್ರೆ ಹೇಗೆ ಬರೀತೀನಿ ನಾನು, ಒಂದು ಈಕ್ವಲೆಂಟ್ ರೆಸಿಸ್ಟೆನ್ಸ್, ದಿಸ್ ಇಸ್ ವಾಟ್ ಇಯರ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಡಯಾಗ್ರಾಮ್ ಬರೀತೀನಿ. ದಿಸ್ ಇಸ್ ವಾಟ್ ಇಯರ್ ES and this is what here RS ಅಂತ ಹೇಳಿದ್ರೆ resistance are connected in series. ಇದೇನಾಗಿರುತ್ತೆ, there is an external resistance R. ಓಕೆ, ಈಗ ನೋಡಿ ದಟ್ ಇಸ್ ವಾಟ್ ಇಯರ್ V1 plus V2 ಅಲ್ವಾ. ಇದೆರಡು ಹೇಗಿದೆ, ಒಂದಕ್ಕೊಂದು ಪಾಯಿಂಟ್ ಇದೆ, ಒಂದು ಪಾಯಿಂಟ್ ಇಲ್ಲೊಂದು ಪಾಯಿಂಟ್ ಇದೆ, ಈ A ಪಾಯಿಂಟ್, ಇದು A ಪಾಯಿಂಟ್, ಇದು B ಪಾಯಿಂಟ್, ಇದು C ಪಾಯಿಂಟ್ ಅಲ್ವಾ, ABC ಪಾಯಿಂಟ್ ಇದೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ V1, so the total potential difference ಏನಾಗುತ್ತೆ, total potential difference that is V which is equals to V which is equals to that is V1 plus V2 ಆಗುತ್ತಲ್ವಾ. ಸೊ what's a V1 ಅಂತ ಬರೀತೀವಿ ನಾವು. ಸೊ we have studied that is E is equals to what, V is equals to ಏನಾಗಿರುತ್ತೆ, V which is equals to E minus of IR ಆಗಿರುತ್ತಲ್ವಾ. V is equals to what, V is equals to E minus of IR. ನನಗೆ ಇಲ್ಲೇನಿದೆ, V1 ಇದೆ. ಹಾಗಾದ್ರೆ V1 ಏನಂತ ಬರೀಬಹುದು, V1 which is equals to E1 minus I into R1. ಅದೇ ತರನೇ V2 ಏನಂತ ಬರೀಬಹುದು, V2 which is equals to E2 minus I into R2 ಅಂತ ಬರೀಬಹುದಲ್ವಾ. ಓಕೆ, ಸೊ we will substitute in this equation. ಈ equation ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ, E1 that is instead of writing the V1 ಬರೆಯೋ ಬದಲು ಏನು ಬರೀತಾ ಇದ್ದೀನಿ ನಾನು, E1 minus I into R1. ಅದೇ ತರನೇ V2 is equals to E2 minus R2. ಸೊ ಈಗ ನೋಡಿ ಇದೇನಿದೆ, E1 ಇಲ್ಲಿದೆ, ಇಲ್ಲಿ E2 ಇದೆ. ಸೊ E1 plus E2 ಅಂತ ಬರೀತೀನಿ ಅಲ್ವಾ. ಸೊ ಹೀಗೆ ಬರೀತೀನಿ ನಾನು ಇದನ್ನ, ದಿಸ್ ಇಸ್ ಈಕ್ವಲ್ಸ್ ಟು ಇದರ ಈಕ್ವಲೆಂಟ್ E1 ಇದೆ, ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಇದರ ಈಕ್ವಲೆಂಟ್ ಏನಾಗುತ್ತೆ, ದಿಸ್ ಇಸ್ ಅ V, ಟೋಟಲ್ V ಆಗಿರುತ್ತಲ್ವಾ. ದಿಸ್ ಇಸ್ ವಾಟ್ ಇಯರ್ ಟೋಟಲ್ V.
ಸೊ ಈ ವಿ9 ಅಂತ ಬರಿತೀವಿ ನಾವು. ಈ ಎರಡು ಈ ಎರಡು ಸೆಲ್ ಅನ್ನ ಹೇಗೆ ಕನೆಕ್ಟ್ ಮಾಡಿದೀವಿ ನಾವು, ಸೀರೀಸ್ ಅಲ್ಲಿ ಕನೆಕ್ಷನ್ ಮಾಡಿದೀವಿ. ಸೊ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ದಿಸ್ ವಿ ವಿಚ್ ಇಸ್ ಈಕ್ವಲ್ಸ್ ಟು ಏನಂತ ಬರಿತೀವಿ, ದಟ್ ಇಸ್ ಇ ಅಂತ ಹೇಳಿದ್ರೆ ಏನು, ಇ ಈಕ್ವಲೆಂಟ್ ಏನಾಗಿರುತ್ತೆ, ದೀಸ್ ಟು ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಅಲ್ಲಿ ಕನೆಕ್ಷನ್ ಮಾಡಿದೀವಿ ನಾವು. ಓಕೆ, ಮೈನಸ್, ಓಕೆ, ದಟ್ ಇಸ್ ವಾಟ್ ಇಯರ್ ಐ ಇಂಟು ಆರ್ ದಟ್ ಇಸ್ ವಾಟ್ ಇಯರ್ ಈ ಎರಡು ರೆಸಿಸ್ಟೆನ್ಸ್ ಅನ್ನ ಸೀರೀಸ್ ಅಲ್ಲಿ ಕನೆಕ್ಷನ್ ಮಾಡಿದವಾಗ ದಟ್ ಇಸ್ ಅನ್ ಇ ಎಸ್ ಮೈನಸ್ ಐ ಆರ್ ಎಸ್, ದಟ್ ಇಸ್ ಅನ್ ಇಟ್ಸ್ ನಥಿಂಗ್ ಬಟ್, ಅಂತ ಹೇಳಿದ್ರೆ ಏನು, ಇಟ್ಸ್ ನಥಿಂಗ್ ಬಟ್ ಈಕ್ವಲೆಂಟ್ ಇ ಎಂ ಎಫ್. ದಟ್ ಇಸ್ ಆರ್ ಎಸ್ ಅಂತ ಹೇಳಿದ್ರೆ ದಟ್ ಇಸ್ ಅನ್ ದೀಸ್ ಟೂ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್, ದಟ್ ಇಸ್ ಅನ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅಂತ ಅರ್ಥ. ಓಕೆ, ಇದು ಹೇಗೆ ಬರಿತೀವಿ ನಾವು, ದಿಸ್ ಇಸ್ ವಿ ಕ್ಯಾನ್ ರೈಟ್ಸ್ ಅನ್ನ ಈ ವಿ ಈಕ್ವಲೆಂಟ್ ಅನ್ನ ಹೇಗೆ ಬರಿತೀವಿ ನಾವು, ಇ ಈಕ್ವಲೆಂಟ್ ಮೈನಸ್ ಐ ಈಕ್ವಲೆಂಟ್ ಅಲ್ವಾ. ಸೊ ಇದೇ ಈಕ್ವೇಶನ್ ನಾನು ಈಗ ಬರಿತಾ ಇದ್ದೀನಿ. ಅದೇ ತರನೇ ಈ ಕಡೆ ಏನ್ ಬರುತ್ತೆ, ಇ1 ಈಗ ಏನ್ ಬಂತು, ಇಲ್ಲಿ ಇ2 ಆಯ್ತು ಅಲ್ವಾ, ಇ1 ಇಲ್ಲಿ ಏನಾಯ್ತು, ಇ2 ಆಯ್ತು, ಈ ಎರಡು ಏನಾಯ್ತು, ಪ್ಲಸ್ ಆಯ್ತು. ಓಕೆ, ಸೊ ದಿಸ್ ಇಸ್ ಹಿಯರ್, ಇಲ್ಲಿ ದಿಸ್ ಇಸ್ ವಾಟ್ ಇಯರ್ ಮೈನಸ್. ಓಕೆ, ದಿಸ್ ಇಸ್ ಮೈನಸ್, ಇಲ್ಲಿ ಮೈನಸ್ ತಗೊಳ್ತೀನಿ ನಾನು. ಓಕೆ, ಇದೇನಾಯ್ತು ಅಂತ ಹೇಳಿದ್ರೆ ಮೈನಸ್ ಬರುತ್ತೆ ಇಲ್ಲಿ. ಸೊ ಮೈನಸ್ ಆಫ್ ಐ ಇಂಟು ಆರ್ ಒನ್ ಮೈನಸ್ ಆಫ್ ಐ ಇಂಟು ಆರ್ ಟು. ಸೊ ಮೈನಸ್ ಐ ನ ಕಾಮನ್ ತೆಗೆದ್ರೆ ಏನಾಗಿರುತ್ತೆ, ಆರ್ ಒನ್ ಪ್ಲಸ್ ಆರ್ ಟು ಆಗಿರುತ್ತೆ. ಓಕೆ, ದಿಸ್ ಇಸ್ ಮೈನಸ್. ಓಕೆ, ಮೈನಸ್ ಆಫ್ ಐ ಇಂಟು ಆರ್ ಒನ್ ಪ್ಲಸ್ ಆರ್ ಟು ಆಗಿರುತ್ತೆ. ಸೊ ದ ಈಕ್ವಲೆಂಟ್ ರೆಸಿಸ್ಟೆನ್ಸ್ ದಟ್ ಇಸ್ ಅನ್ ಈಕ್ವಲೆಂಟ್ ಇ ಎಂ ಎಫ್. ಈಕ್ವಲೆಂಟ್ ಇ ಎಂ ಎಫ್ ಏನಾಗಿರುತ್ತೆ, ದಟ್ ಇಸ್ ವಾಟ್ ಇಯರ್ ಇಫ್ ದ ಟೂ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಓಕೆ, ಇದನ್ನ ಹೇಗೆ ಬರೀತೀವಿ, ಸೀರೀಸ್ ಅಲ್ಲಿ ಇದ್ರೆ ಇ ಎಸ್ ವಿಚ್ ಇಸ್ ಈಕ್ವಲ್ಸ್ ಟು ಏನಾಗಿರುತ್ತೆ, ಇ1 ಪ್ಲಸ್ ಇ2 ಆಗಿರುತ್ತೆ. ಅದೇ ತರನೇ ಇಫ್ ದ ಟೂ ಇಂಟರ್ನಲ್ ರೆಸಿಸ್ಟೆನ್ಸ್ ಗೆ ಇಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ದಿ ಕಾಂಬಿನೇಷನ್ ಇ ಎಸ್ ಏನಾಗಿರುತ್ತೆ, ಇ ಎಚ್ ವಿಚ್ ಇಸ್ ಈಕ್ವಲ್ಸ್ ಟು ಆರ್ ಒನ್ ಪ್ಲಸ್ ಆರ್ ಟು ಆಗಿರುತ್ತೆ. ಓಕೆ, ದಟ್ ಇಸ್ ಅನ್ ಇಫ್ ದ ಟೂ ರೆಸಿಸ್ಟರ್ಸ್, ಇಫ್ ದ ಟೂ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಅಲ್ಲಿ ಕನೆಕ್ಷನ್ ಮಾಡಿದ್ರೆ ನಮಗೆ ಈ ತರ ಸಿಗುತ್ತೆ. ದಟ್ ಇಸ್ ವಾಟ್ ಹಿಯರ್ ಇ ಎಸ್ ವಿಚ್ ಇಸ್ ಈಕ್ವಲ್ಸ್ ಟು ಇ1 ಪ್ಲಸ್ ಇ2 ಆಗಿರುತ್ತೆ. ನೆಕ್ಸ್ಟ್ ಒನ್, extending the n number of cells in series combination ಅಲ್ಲಿ n number of cells ಅನ್ನ ಕನೆಕ್ಟ್ ಮಾಡ್ತಾ ಹೋದ್ರೆ, ಓಕೆ, ಈ ತರ ಇಲ್ಲಿ ನಾವು ತಗೊಂಡಿರೋದು ಜಸ್ಟ್ 2 cells ಅನ್ನ ತಗೊಂಡಿದೀವಿ. ಓಕೆ, ಸೊ ದಟ್ ಇಸ್ the equivalent EMF of a series combination of n cells is just sum of the individual EMF. ಹೇಗೆ ಅಂತ ಹೇಳಿದ್ರೆ ದಿಸ್ ಪಾಯಿಂಟ್ ಇದು ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಇದು E1 ಇದೆ, ಇನ್ನೊಂದು ಸೆಲ್ ನ E2 ಇದೆ ಸೆಲ್, ಇನ್ನೊಂದು ಸೆಲ್ ಮತ್ತೆ ಕನೆಕ್ಟ್ ಮಾಡಿದೀನಿ E3 ಸೆಲ್. ಅದೇ ತರನೇ n ನಂಬರ್ ಆಫ್ ಸೆಲ್ಸ್ ಅನ್ನ ನಾವು ಕನೆಕ್ಟ್ ಮಾಡ್ತಾ ಹೋದ್ರೆ, ಸೊ ದಟ್ ಇಸ್ ಅನ್ ES ವಿಚ್ ಇಸ್ ಈಕ್ವಲ್ಸ್ ಟು E1 ಪ್ಲಸ್ E2 ಪ್ಲಸ್ E3 ಪ್ಲಸ್ E4 ಪ್ಲಸ್ ಅಂಡ್ ಸೋ ಆನ್. ದಟ್ ಇಸ್ ವಾಟ್ ಇಯರ್ EN ಆಗಿರುತ್ತೆ. ಸೊ ಎಲ್ಲಾ ಸೆಲ್ ಇದ್ದು E1 ಏನಾಗಿರ್ಬೇಕು, ಎಲ್ಲಾ ಸೆಲ್ದು EMF ಏನಾಗಿರ್ಬೇಕು, ಒಂದ್ ವೇಳೆ ಸೇಮ್ ಇದ್ರೆ, E1 which is equals to E2 which is equals to E3 ಇದ್ರೆ, so this is we can write as an E ಅಂತ ಬರಿತೀವಿ. ಸೊ E plus ಏನ್ ಮಾಡ್ತಾ ಹೋದ್ರೆ ಏನಾಗುತ್ತೆ, N into E ಆಗಿರುತ್ತೆ. That is what here ES. If the equivalent EMF are connected in series ಅಲ್ಲಿ ಕನೆಕ್ಷನ್ ಮಾಡಿದ್ರೆ, ಸೊ ನಮಗೆ ಈ ಫಾರ್ಮುಲಾ ಸಿಗುತ್ತೆ. The equivalent internal resistance of a series combination of a n cells is just sum of the internal resistance. ಇದು EMF ಆಯ್ತು. ಅದೇ ತರ internal resistance ಅಂತ ಹೇಳಿದ್ರೆ ಏನಾಗಿರುತ್ತೆ, R ವ್ಯಾಲ್ಯೂ ಏನಾಗಿರುತ್ತೆ, that is an RS which is equals to same ಇದೆ ತರನೇ R1 plus R2 plus R3 and so on RN ಆಗಿರುತ್ತಲ್ವಾ. ಸೊ if that is an R1 which is equals to R2 plus R3 which is equals to R ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಎಲ್ಲದು ಏನಾಗಿರುತ್ತೆ, N into R ಆಗಿರುತ್ತೆ. This is RS. Okay, next one is, okay, ನಾವೇನ್ ಮಾಡಿದ್ವಿ, now just we have studied the cells are connected in series ಬಗ್ಗೆ ಸ್ಟಡಿ ಮಾಡಿದ್ವಿ. ಈಗ ಏನ್ ಮಾಡೋದು ಅಂತ ಹೇಳಿದ್ರೆ, ಎರಡು ಸೆಲ್ಸ್ ಅನ್ನ ಏನ್ ಮಾಡಿದ್ವಿ ನಾವು, ಪ್ಯಾರಲಲ್ ಅಲ್ಲಿ ಕನೆಕ್ಷನ್ ಮಾಡ್ತೀವಿ. ಪ್ಯಾರಲಲ್ ಅಲ್ಲಿ ಕನೆಕ್ಷನ್ ಮಾಡಿದ್ರೆ ಅವಾಗ ಏನಾಗತ್ತೆ, ಅವಾಗ ಈಕ್ವಲೆಂಟ್ EMF ಏನಾಗತ್ತೆ ಅನ್ನೋದನ್ನ ಸ್ಟಡಿ ಮಾಡೋಣ. ಸೊ ಈಕ್ವಲೆಂಟ್ EMF ಹೇಗಾಗತ್ತೆ ಇಲ್ಲಿ, ಇಫ್ ದ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಕನೆಕ್ಷನ್ ಮಾಡಿದ್ರೆ, ಸೊ ಇದೇನಿದೆ, ಇದು ಒಂದು ಸೆಲ್ಲು E1 ಇದೆ, ಇದೇನಿದೆ ಸೆಲ್ಲು E2 ಇದೆ, ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಿದೆ, ಇದು R1 ಇದೆ, ಇದು R2 ಇದೆ, ಇದು
E1 ಇದೆ, ಇದರ ರೆಸಿಸ್ಟೆನ್ಸ್ E1 ಇದೆ, ಇದರ EMF ಏನಿದೆ E2 ಇದೆ. ಸೊ ಈಗೇನಾಯ್ತು, ಇಲ್ಲಿಂದ ಬರ್ತಾ ಇದೆಯಲ್ಲ ಕರೆಂಟು, ಯಾವ ಕರೆಂಟ್, ಎಷ್ಟು ಕರೆಂಟ್ ಪಾಸ್ ಆಗ್ತಾ ಇದೆ, E1 ಸೆಲ್ ಇಂದ I1 ಕರೆಂಟ್ ಪಾಸ್ ಆಗುತ್ತೆ. ಅದೇ ತರ E2 ಸೆಲ್ ಇಂದ ಏನಾಗುತ್ತೆ, I2 ಕರೆಂಟು ಪಾಸ್ ಆಗುತ್ತೆ, I2 ಕರೆಂಟ್ ಬರುತ್ತೆ. ಓಕೆ, I1 ಕರೆಂಟು, ಇಲ್ಲಿ I2 ಕರೆಂಟ್, ಇದು ಎರಡು ಜಾಯಿನ್ ಆಯ್ತಲ್ವಾ, ಈ ಕಡೆಯಿಂದ ಬಂತು ಇಲ್ಲಿ, ಅದೇ ತರ ಇದು ಸಹ ಈ ಕಡೆಯಿಂದ ಬಂತಲ್ವಾ. ಸೊ ಇದೆರಡು ಜಾಯಿನ್ ಆಗಿ ಎಲ್ಲಿ ಬರುತ್ತೆ, ಎರಡು ಜಾಯಿನ್ ಆಗಿ ಈ ಕಡೆ ಬರುತ್ತೆ. ದಟ್ ಈಸ್ ವಾಟ್ ಇಯರ್ I ವಿಚ್ ಇಸ್ ಈಕ್ವಲ್ಸ್ ಟು ಏನಾಗಿರುತ್ತೆ, ಟೋಟಲ್ I ವಿಚ್ ಇಸ್ ಈಕ್ವಲ್ಸ್ ಟು I1 ಪ್ಲಸ್ I2 ಆಗಿರುತ್ತೆ. ಓಕೆ, I ವಿಚ್ ಇಸ್ ಈಕ್ವಲ್ಸ್ ಟು I1 ಪ್ಲಸ್ I2. ಇದು E1 ಸೆಲ್ ಇಂದ I1 ಕರೆಂಟು, E2 ಸೆಲ್ ಇಂದ I2 ಕರೆಂಟ್ ಇರುತ್ತೆ. ಸೊ ಇಟ್ ವಿಲ್ ಬಿ ದಿ I ವಿಚ್ ಇಸ್ I ಇಸ್ ಈಕ್ವಲ್ಸ್ ಟು I1 ಪ್ಲಸ್ I2. ಇಂಟರ್ನಲ್ ರೆಸಿಸ್ಟೆನ್ಸ್ ಏನಾಗಿರುತ್ತೆ, R1 ಪ್ಲಸ್ R1 ಅಂಡ್ R2. ಓಕೆ, ಈಗ ನೋಡಿ, ಈಗೇನ್ ಬೇಕು ಅಂತ ಹೇಳಿದ್ರೆ, ದಿಸ್ ಇಸ್ ದ ಕರೆಂಟ್ ಇನ್ ದಿ ಎಕ್ಸ್ಟರ್ನಲ್ ಸರ್ಕ್ಯೂಟ್ ಡಿವೈಡಿಂಗ್ ಅಮಾಂಗ್ ದಿ ಸೆಲ್ಸ್. ಸೊ ಏನಾಗಿರುತ್ತೆ, ನನಗೆ ಟೋಟಲ್ ಕರೆಂಟ್ ಬೇಕು. ಈ ಕಡೆಯಿಂದನೂ I1 ಕರೆಂಟು ಈ ಕಡೆಯಿಂದ ಬಂತು, I2 ಕರೆಂಟ್ ಈ ಕಡೆ ಬಂತು, ಎರಡು ಕರೆಂಟ್ ಜಾಯಿನ್ ಆಗಿ ಏನಾಯ್ತು, ಈ ಕಡೆಯಿಂದ ಪಾಸ್ ಆಗಿ ಸರ್ಕ್ಯೂಟ್ ಅಲ್ಲಿ ಕನೆಕ್ಷನ್ ಆಗಿ ಮತ್ತೆ ಏನಾಯ್ತು, I ಇಂದ ಹೋಯ್ತಲ್ವಾ, I ಇಂದ ಬಂದು ಈಗ ಬಂತು. ಇಲ್ಲಿ ಏನಾಗುತ್ತೆ, ಈ ಕಡೆಯಿಂದ ಬರ್ಬೇಕಾದ್ರೆ I ಮೈನಸ್ ಆಫ್ I1 ಕರೆಂಟ್ ಎಷ್ಟಾಗುತ್ತೆ, I2 ಕರೆಂಟ್ ಅಷ್ಟು ಈ ಕಡೆ ಹೋಗುತ್ತೆ, ಅದೇ ತರನೇ I1 ಕರೆಂಟ್ ಅಷ್ಟು ಈ ಕಡೆ ಬರುತ್ತೆ. ಓಕೆ, ಈಗ ನನಗೆ ಏನ್ ಬೇಕು, ಟೋಟಲ್ ಕರೆಂಟ್ ಬೇಕು. ಸೊ ಟೋಟಲ್ ಕರೆಂಟ್ ಏನಾಗಿರುತ್ತೆ, I ವಿಚ್ ಇಸ್ ಈಕ್ವಲ್ಸ್ ಟು ಏನಂತ ಬರೀಬಹುದು, I ವಿಚ್ ಇಸ್ ಈಕ್ವಲ್ಸ್ ಟು I1 ಪ್ಲಸ್ I2 ಅಂತ ತಗೊಳ್ತೀವಿ. ಸೊ I ಅಂತ ಹೇಳಿದ್ರೆ ಹೇಗೆ ಬರೀತೀವಿ ನಾವು, ಜಸ್ಟ್ ವಿ ಹ್ಯಾವ್ ಸ್ಟಡಿಡ್ ಅಲ್ವಾ. ಸೊ I ವಿಚ್ ಇಸ್ ಈಕ್ವಲ್ಸ್ ಟು ವಾಟ್, I ವಿಚ್ ಇಸ್ ಈಕ್ವಲ್ಸ್ ಟು E1 ಮೈನಸ್ V ಡಿವೈಡ್ ಬೈ R1 ಅಲ್ವಾ. ನಮ್ಗೆ ಈ ಫಾರ್ಮುಲಾ ಹೇಗೆ ಸಿಕ್ತು, ನಮ್ಗೆ E ವಿಚ್ ಇಸ್ ಈಕ್ವಲ್ಸ್ ಟು V ಇಸ್ ಈಕ್ವಲ್ಸ್ ಟು ವಾಟ್. ಸೊ ದಿಸ್ ಇಸ್ ಏನಿದೆ ಅಲ್ವಾ, ಹೇಗೆ ಸಿಕ್ಕಿತ್ತು ನಮ್ಗೆ ಇದು, ದಿಸ್ ಇಸ್ ಅ ಫಾರ್ಮುಲಾ. ದಟ್ ಇಸ್ ಹೇಗೆ, V ಇಸ್ ಈಕ್ವಲ್ಸ್ ಟು E ಮೈನಸ್ ಆಫ್ IR ಅಲ್ವಾ, V ಇಸ್ ಈಕ್ವಲ್ಸ್ ಟು E ಮೈನಸ್ ಆಫ್ IR ಅಲ್ವಾ, ಹೀಗಿದೆ. ಸೊ ನಮಗೇನ್ ಬೇಕು, ಈಗ I ಬೇಕು, I ವ್ಯಾಲ್ಯೂ ಬೇಕು ಅಲ್ವಾ. ಸೊ ಇದನ್ನ ಏನ್ ಬೇಕು, IR ವಿಚ್ ಇಸ್ ಈಕ್ವಲ್ಸ್ ಟು ಏನಂತ, IR ಅಂತ ಹೇಳಿದ್ರೆ ಏನ್ ಬರೀಬಹುದು. ಸೊ ದಿಸ್ ಇಸ್ ದಟ್ ಇಸ್ E ಮೈನಸ್ V ಅಂತ ಬರೀದ್ವಿ. ನನಗೇನ್ ಬೇಕು, I ಬೇಕು. ಸೊ I ಇಸ್ ಈಕ್ವಲ್ಸ್ ಏನಾಗಿರುತ್ತೆ, E ಮೈನಸ್ V ಡಿವೈಡ್ ಬೈ R. ದಿಸ್ ಇಸ್ ದಿ ಫಾರ್ಮುಲಾ ಅಲ್ವಾ. ಸೊ ಈಗ ನೋಡಿ, ನನಗೇನ್ ಬೇಕು, I1 ಬೇಕು. I1 ಅನ್ನ ಎಂತ ಬರೀಬಹುದು, I1 ವಿಚ್ ಇಸ್ ಈಕ್ವಲ್ಸ್ ಟು E1 ಮೈನಸ್ V ಸೇಮ್ ಇದೆ ಅಲ್ವಾ. V ಅಂತ ಹೇಳಿದ್ರೆ ಏನು, ಈ ಎರಡು ಸೆಲ್ ಅನ್ನ ಯಾವುದು ಸೇಮ್ ಪಾಯಿಂಟ್ಗೆ ಪ್ಯಾರಲಲ್ ಕನೆಕ್ಷನ್ ಮಾಡಿದವಾಗ ಏನಾಗಿರುತ್ತೆ, ಈ ಎರಡು ಪಾಯಿಂಟ್ ಅಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಏನಾಗಿರುತ್ತೆ, ಸೇಮ್ ಇರುತ್ತೆ. ಪೊಟೆನ್ಶಿಯಲ್ ಡಿಫರೆನ್ಸ್ ವಿಲ್ ಬಿ ದಿ ಸೇಮ್ ಬಿಕಾಸ್ ವಿ ಆರ್ ಕನೆಕ್ಟೆಡ್ ಟು ದಿ ಸೇಮ್ ಪಾಯಿಂಟ್. ಈ ಎರಡು ಸೆಲ್ ಅನ್ನ ಸೇಮ್ ಪಾಯಿಂಟ್ ಗೆ ಕನೆಕ್ಟ್ ಮಾಡಿದೀವಿ. ಈ ಎರಡು ಪಾಯಿಂಟ್ ನ ಈ ಪಾಯಿಂಟ್ ಅಲ್ವಾ, ಈ ಪಾಯಿಂಟ್ ಕನೆಕ್ಟ್ ಮಾಡಿದೀವಿ. ದಟ್ ಇಸ್ A, ಈ ಪಾಯಿಂಟ್ ಕನೆಕ್ಟ್ ಮಾಡಿದೀವಿ ನಾವು, B ಪಾಯಿಂಟ್ ಕನೆಕ್ಟ್ ಮಾಡಿದೀವಿ. ಎರಡು ಪಾಯಿಂಟ್ ಗೆ ನಾವು ಎರಡು ಸೆಲ್ ಅನ್ನ ಕನೆಕ್ಟ್ ಮಾಡಿದೀವಿ ಸೇಮ್ ಪಾಯಿಂಟ್ ಗೆ. ಹಾಗಾಗಿ ಏನಾಗಿರುತ್ತೆ, ಪೊಟೆನ್ಶಿಯಲ್ ಡಿಫರೆನ್ಸ್ ಸೇಮ್ ಇರುತ್ತೆ. ಪೊಟೆನ್ಶಿಯಲ್ ಡಿಫರೆನ್ಸ್ ಯಾವಾಗ ಚೇಂಜಸ್ ಆಗುತ್ತೆ ಅಂತ ಹೇಳಿದ್ರೆ, ಒಂದ್ ವೇಳೆ ಬೇರೆ ಬೇರೆ ಪಾಯಿಂಟ್ ಅಲ್ಲಿ ನಾವು ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಆವಾಗ ಪೊಟೆನ್ಶಿಯಲ್ ಡಿಫರೆನ್ಸ್ ಚೇಂಜಸ್ ಆಗುತ್ತೆ. ಸೇಮ್ ಪಾಯಿಂಟ್ ಇದ್ರೆ ಏನಾಗಿರುತ್ತೆ, ದ ಪೊಟೆನ್ಶಿಯಲ್ ಡಿಫರೆನ್ಸ್ ಇಟ್ ವಿಲ್ ಬಿ ದಿ ಸೇಮ್ ಇರುತ್ತೆ. ಸೊ I1 ಅಂತ ಹೀಗೆ ಬರೀಬಹುದು. ಅದೇ ತರನೇ I2 ನ ಹೇಗೆ ಬರಿತೀವಿ ನಾವು, I2 ವಿಚ್ ಇಸ್ ಈಕ್ವಲ್ಸ್ ಟು E1 ಡಿವೈಡ್ ಬೈ R1 ಆಯ್ತಲ್ವಾ. ಸೊ E2 ಮೈನಸ್ V ಡಿವೈಡ್ ಬೈ R2 ಅಂತ ಬರೀತೀವಿ. ಸೊ ವಿ ವಿಲ್ ಸಬ್ಸ್ಟಿಟ್ಯೂಟ್ ಹಿಯರ್ ದಿಸ್ ವ್ಯಾಲ್ಯೂ, I1 ಮತ್ತು I2 ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸಬ್ಸ್ಟಿಟ್ಯೂಟ್ ಮಾಡಿದವಾಗ ಈಗ ಬರೀತೀನಿ ನಾನು, E1 ಇದೆಯಲ್ವಾ, ಸೊ ಇದೆರಡು ಹೋಲ್ ಡಿವೈಡೆಡ್ ಬೈ ಅಲ್ವಾ. ಸೊ ಇದನ್ನ ಸಪ್ರೇಟ್ ಆಗಿ ಬರೀತೀನಿ. ಸಪ್ರೇಟ್ ಆಗಿ ಬರೆದ್ರೆ ಏನೋ ಹೀಗೆ ಬರ್ತೀವಿ ಅಂತ ಹೇಳಿದ್ರೆ, E1 ಡಿವೈಡ್ ಬೈ R1 ಮೈನಸ್ V ಡಿವೈಡ್ ಬೈ R1 ಪ್ಲಸ್ E2 ಡಿವೈಡ್ ಬೈ R2 ಮೈನಸ್ V ಡಿವೈಡ್ ಬೈ R2. ಸೊ ಇದೇನಿದೆ, ಇದು E1 ಡಿವೈಡ್ ಬೈ R1, ಇದು E2 ಡಿವೈಡ್ ಬೈ R1 ಪ್ಲಸ್ ಆಗತ್ತಲ್ವಾ. ಸೊ ವಿ ವಿಲ್ ರೈಟ್ ಒನ್ ಸೈಡ್ ಅಲ್ಲಿ ಬರಿತೀವಿ. ಆಮೇಲೆ ಮೈನಸ್ V, ಸೊ ಮೈನಸ್ V ಡಿವೈಡ್ ಬೈ R1 ಮೈನಸ್ V ಡಿವೈಡ್ ಬೈ R2, ಇದೆರಡು V ನ ಕಾಮನ್ ತೆಗೆದು ಮೈನಸ್ V ನ ಕಾಮನ್ ತೆಗೆದು ಬರೆದ್ರೆ ಏನ್ ಸಿಗುತ್ತೆ ನಮ್ಗೆ. ಸೊ ದಿಸ್ ಇಸ್ 1 ಬೈ R1, ದಿಸ್ ಇಸ್ ಪ್ಲಸ್. ಓಕೆ, ಸೊ 1 V minus V into 1 by R1 plus minus this is minus V into 1 by R1 plus 1 by R2. Okay, this is plus. Okay, this is plus 1 by R2, 1 by R1 plus 1 by R2 ಆಗುತ್ತೆ. ಈಗ ನೋಡಿ, that is what your equivalent resistance, that is an V is equals to, ಇಲ್ಲಿ ಏನು ಸಿಗುತ್ತೆ ನಮಗೆ, we already know that this is a V ಅಲ್ವಾ.
ವಿ ಅಂತ ಹೇಳಿದ್ರೆ ಏನು? ಸೊ ವಿ ಈಸ್ ಈಕ್ವಲ್ಸ್ ಟು ವಾಟ್? ಇ ವಿ ಈಕ್ವಲೆಂಟ್ ಮೈನಸ್ ಐ ಆರ್. ವಿ ಈಸ್ ಈಕ್ವಲ್ಸ್ ಟು ಇ ಮೈನಸ್ ಐ ಆರ್. ಸೊ ದಿಸ್ ಇಸ್ ವಿ ಅಂತ ಹೇಳಿದ್ರೆ ವಿ ಈಕ್ವಲೆಂಟ್, ಅಥವಾ ಇಫ್ ದ ಟೂ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ದಟ್ ಇಸ್ ಅ ವಿ ಈಕ್ವಲೆಂಟ್ ಏನಾಗಿರುತ್ತೆ? ಇ ಈಕ್ವಲೆಂಟ್ ಮೈನಸ್ ಆರ್ ಈಕ್ವಲೆಂಟ್ ಆಗಿರುತ್ತೆ. ಓಕೆ, ಸೊ ಇದನ್ನ ಈಗ ಸಿಂಪ್ಲಿಫೈ ಮಾಡಿದವಾಗ, ಈ ಕಡೆ ಬರೆದವಾಗ ಇದೇ ಈಕ್ವೇಶನ್ ಅನ್ನ ಐ ನ ಬರೆಯೋಬಹುದು. ಐ ನ ಹೇಗೆ ಬರಿತೀವಿ ನಾವು? ಇದೇ ಈಕ್ವೇಶನ್ ಐ ನ ಈ ಕಡೆ ಬರೆದವಾಗ, ಶಾಲ್ ಐ ಕಂಟಿನ್ಯೂ ಹಿಯರ್? ಈಗ ಬರಿತೀನಿ ನೋಡಿ. ಇದನ್ನ ಹೇಗಾಗತ್ತೆ ಅಂತ ಹೇಳಿದ್ರೆ, ದಟ್ ಇಸ್ ಅನ್ ಐ ವಿಚ್ ಇಸ್ ಈಕ್ವಲ್ಸ್ ಟು ಐ ಇದೆಯಲ್ವಾ? ಸೊ ಐ ವಿಚ್ ಇಸ್ ಈಕ್ವಲ್ಸ್ ಟು E1 ಡಿವೈಡ್ ಬೈ R1 ಪ್ಲಸ್ E2 ಡಿವೈಡ್ ಬೈ R2 ಮೈನಸ್ ವಿ ಡಿವೈಡ್ ಬೈ 1 ಬೈ R1 ಪ್ಲಸ್ 1 ಬೈ R2 ಇದೆ ಅಲ್ವಾ? ಸೊ ಈಗ ನೋಡಿ, ಈಗ ಈ ಐ ನ ಇದೇ ತರನ ಬರೆಯೋದಾದ್ರೆ, ಈ ಈಕ್ವಲೆಂಟ್ ಫಾರ್ಮೆಟ್ ಅಲ್ಲಿ ಐ ನ ಬರೆಯೋದಾದ್ರೆ ಹೇಗೆ ಬರಿತೀವಿ ನಾವು? ಸೊ ದಿಸ್ ಇಸ್ ಈಕ್ವಲ್ಸ್ ಟು ಹೇಗೆ ಬರಿತೀವಿ? ಸೊ ದಿಸ್ ಇಸ್ ಈಕ್ವಲ್ಸ್ ಟು ಇ equivalent minus V equivalent divided by R equivalent ಬರಿತೀವಲ್ವಾ? which is equals to ಏನಾಗಿರುತ್ತೆ? E divided by R1 plus E divided by R2. ಓಕೆ, ಸೊ ಇಲ್ಲಿ ನೋಡಿ ಇದು ಹೇಗಾಗಿರುತ್ತೆ ಅಂತ ಹೇಳಿದ್ರೆ, this is equals to what? E equivalent ಅಲ್ವಾ? E equivalent, this is equals to E equivalent divided by minus V equivalent divided by E R equivalent. Okay, minus of V into 1 minus of R1, 1 divided by R1 plus 1 divided by R2. Okay, ಈಗ ನೋಡಿ, ಈಗ ಇಲ್ಲಿ ಹೇಗಿದೆ ಅಂತ ಹೇಳಿದ್ರೆ, this is equals to ಈಗ 1 divided by R1 ಅಲ್ವಾ? So this is E equivalent divided by R equivalent, which is minus V equivalent divided by R equivalent ಆಗಿದೆ, which is equals to ಏನಿದೆ? So this is E1 and R1 plus E2 divided by R2 minus V into 1 divided by R1 plus 1 divided by R2. ಈಗ by comparing these two equation, ಇದು ನೋಡಿ, ಇದೆರಡು ಹೀಗಿದೆಯಲ್ವಾ? ಮೈನಸ್ ವಿ ಈಕ್ವಲೆಂಟ್ ಇದೆ ಅಲ್ವಾ? ಬೈ ಕಂಪೇರಿಂಗ್ ದೀಸ್ ಟು, ಓಕೆ, ರೈಟ್ ಹ್ಯಾಂಡ್ ಸೈಡ್, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಈ ಟರ್ಮ್ ಇದೆ ಅಲ್ವಾ? ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಈ ಟರ್ಮ್ ಇದೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದವಾಗ ನಮ್ಗೆ ಏನ್ ಸಿಗುತ್ತೆ? ಇದೆರಡು ಕ್ರಾಸ್ ಮಲ್ಟಿಪ್ಲೈ ಮಾಡಿದವಾಗ, ದಟ್ ಇಸ್ ಬೈ ಕಂಪೇರಿಂಗ್ ದೀಸ್ ಟು ಈಕ್ವೇಶನ್, ದಟ್ ಇಸ್ ವಿ ಈಕ್ವಲೆಂಟ್ ಡಿವೈಡ್ ಬೈ ಆರ್ ಈಕ್ವಲೆಂಟ್ ಬರೆಯೋದಾದ್ರೆ, ವಿಚ್ ಇಸ್ ಈಕ್ವಲ್ಸ್ ಟು ಏನಾಗಿರುತ್ತೆ? E1 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? E1 into R2 plus E2 into R1 divided by R1 into R2 ಬರಿಬಹುದಲ್ವಾ? ಸೊ ದಿಸ್ ಇಸ್ ವಾಟ್ ಹಿಯರ್ R equivalent if the two resistors are connected in parallel ಅಲ್ಲಿ ಕನೆಕ್ಟ್ ಮಾಡಿದ್ರೆ ಏನ್ ಸಿಗುತ್ತೆ ನಮ್ಗೆ? ಸೊ 1 RP, that is what here RP ಅಂತ ಹೇಳಿದ್ರೆ ಏನು? if the two resistors are connected in parallel ಫಾರ್ಮುಲಾ ಏನಾಗುತ್ತೆ? R1 into R2 divided by R1 plus R2 ಅಲ್ವಾ? ಸೊ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗಿರುತ್ತೆ? ದಟ್ ಇಸ್ ಅನ್ EP, E equivalent, that is what here EP ಅಂತ ತಗೊಳ್ತೀನಿ. ಓಕೆ, EP that is equals to if the two cells are connected in parallel. ಈಗ ಈ equivalent ಬರೆಯೋ ಬದಲು EP ಅಂತ ನಾನು ತಗೊಂಡ್ರೆ, so this is an EP that is equals to that is an if the two resistors are connected in parallel connection ಮಾಡಿದ್ರೆ ಏನಾಗುತ್ತೆ? so this is E1 R2 plus E2 R1 divided by R1 into R2 into E R equivalent ಇದೆಯಲ್ಲ? so R equivalent that is an RP ಅಂತ ತಗೊಳ್ತೀವಿ, that is an R equivalent. ಎರಡು ಕನೆಕ್ಷನ್ ಮಾಡಿದೀವಿ, ಪ್ಯಾರಲಲ್ ಕನೆಕ್ಷನ್ ಮಾಡಿದ್ರೆ ಫಾರ್ಮುಲಾ ಏನಾಗಿರುತ್ತೆ? ದಟ್ ಇಸ್ ಅನ್ E1 R2 plus E2 R1 divided by R1 into R2 into RP ಫಾರ್ಮುಲಾ ಏನು? ದಟ್ ಇಸ್ ವಾಟ್ ಹಿಯರ್ R1 into R2 divided by R1 plus R2. so R1 into R2 ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. so here we will get the that is an EP ಅಂತ ಹೇಳಿದ್ರೆ ಇಟ್ಸ್ ನಥಿಂಗ್ ಬಟ್ E equivalent if the two cells are connected in parallel ಅಲ್ಲಿ ಕನೆಕ್ಷನ್ ಮಾಡಿದ್ರೆ ಫಾರ್ಮುಲಾ ಏನಾಗಿರುತ್ತೆ? E1 R2 plus E2 R1 divided by R1 plus R2.
ಸೊ ದಿಸ್ ಇಸ್ ದಿ ಇ ಪಿ ಅಂತ ಹೇಳಿದ್ರೆ ಇ ಈಕ್ವಲೆಂಟ್ ಫಾರ್ಮುಲಾ ಆಗಿರುತ್ತೆ. ಓಕೆ, ದಿಸ್ ಇಸ್ ದಿ ಫಾರ್ಮುಲಾ. ಅದೇ ತರನೇ ಇಫ್ ದ ಇಲ್ಲಿ ಏನಿದೆ, ದಿಸ್ ಇಸ್ ಈಕ್ವಲ್ಸ್ ಟು ಸೇಮ್ ಬೈ ಕಂಪೇರಿಂಗ್ ದೀಸ್ ಟು ಈಕ್ವೇಶನ್, ವಿ ಡಿವೈಡ್ ಬೈ 1 ಬೈ ಆರ್ ಈಕ್ವಲೆಂಟ್, ಇದು ಏನಾಗಿರುತ್ತೆ, ದಿಸ್ ಇಸ್ 1 ಬೈ ಆರ್ ಪಿ. ಅದೇ ತರನೇ ಆರ್ ಪಿ ಏನಾಗಿರುತ್ತೆ, ಆರ್ ಪಿ ವಿಚ್ ಇಸ್ ಈಕ್ವಲ್ಸ್ ಟು R1 into R2 divided by R1 plus R2 ಆಗಿರುತ್ತೆ. Okay, this is E equivalent and this is R equivalent. That is EP, that is cells are connected in parallel, and here the cells are connected in internal resistance are connected in parallel. ಅಂತಂದ್ರೆ ಎರಡು ಸೆಲ್ ಅನ್ನ ಪ್ಯಾರಲಲ್ಲಿ ಕನೆಕ್ಷನ್ ಮಾಡಿದ್ರೆ ಈಕ್ವಲೆಂಟ್ ಇ ಎಂ ಎಫ್ ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ಸ್ ಟು ಫಾರ್ಮುಲಾ ಏನಾಗಿರುತ್ತೆ, ದಟ್ ಈಸ್ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. ಸೊ ವಿ ವಿಲ್ ಗೆಟ್ ಲೈಕ್ ದಿಸ್. Okay, we will get that is EP which is equals to E1 R2 plus E2 R1 divided by R1 plus R2, and RP which is equals to R1 into R2 divided by R1 plus R2. ಅದೇ ತರನೇ ಯಾವುದಕ್ಕೆ ಹೀಗೂ ಬರಿಬಹುದು, ಯಾವುದು, ಇಫ್ ದ n number of cells are connected in parallel, ಹೀಗೂ ಬರಿಬಹುದು. ಈಗ ಬರೆದ್ರೆ ಏನಾಗುತ್ತೆ, so there is 1 by R equivalent, that is equals to 1 by R1 plus 1 by R2 Rn. ಅದೇ ತರನೇ if the two cells are connected in parallel connection ಮಾಡಿದವಾಗ E equivalent which is equals to R equivalent, that is E1 R1 ಹೀಗೂ ಬರಿಬಹುದು. ಇದು ಏನು, 2 cells ಆದ್ರೆ ಇದನ್ನ ಯೂಸ್ ಮಾಡಬಹುದು. if there are n number of cells are connected in parallel, ಆವಾಗ ಏನಾಗುತ್ತೆ, ಸೊ ವಿ ಕ್ಯಾನ್ ಯೂಸ್ ದಿಸ್ ಇಕ್ವೇಶನ್, ದಟ್ ಇಸ್ ಇ ಈಕ್ವಲೆಂಟ್ ಡಿವೈಡ್ ಬೈ ಆರ್ ಈಕ್ವಲೆಂಟ್ ವಿಚ್ ಇಸ್ ಈಕ್ವಲ್ಸ್ ಟು E1 ಡಿವೈಡ್ ಬೈ R1, E2 ಡಿವೈಡ್ ಬೈ R2 ಪ್ಲಸ್ En ಡಿವೈಡ್ ಬೈ Rn. Okay, this is the formula when the two cells are connected in parallel. Okay, so the next one is Kirchhoff rule. Okay, Kirchhoff rule ಅಲ್ಲಿ ಎರಡು ರೂಲ್ ಬರುತ್ತೆ, ಒಂದು ಜಂಕ್ಷನ್ ರೂಲ್, ಇನ್ನೊಂದು ಲೂಪ್ ರೂಲ್. ಜಂಕ್ಷನ್ ರೂಲ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಜಂಕ್ಷನ್ ಇದೆ. ಓಕೆ, ಲೆಟ್ ಅಸ್ ವಿ ವಿಲ್ ಕಾಲ್ ಜಂಕ್ಷನ್ ರೂಲ್ ಆರ್ KCL ಅಂತ ಹೇಳ್ತೇವೆ, KCL. ಓಕೆ, ದಟ್ ಈಸ್ KCL, ದಟ್ ಈಸ್ Kirchhoff current law. ಓಕೆ, KCL ಅಂತ ಹೇಳಿದ್ರೆ Kirchhoff current law, ದಿಸ್ ಇಸ್ ಕರೆಂಟ್ ಲಾ. ಓಕೆ, ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಒಂದು ಪಾಯಿಂಟ್, ಈ ಒಂದು ಪಾಯಿಂಟ್ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ I1 ಕರೆಂಟ್ ಬರ್ತಾ ಇದೆ, ಈ ಕಡೆಯಿಂದ ಬರ್ತಾ ಇದೆ ಅಲ್ವಾ. KCL ರೂಲ್ ಏನ ಅಂತ ಹೇಳಿದ್ರೆ I1 ಕರೆಂಟ್ ಈ ಕಡೆ ಬರ್ತಾ ಇದೆ, I2 ಕರೆಂಟ್ ಹೀಗೆ ಬರ್ತಾ ಇದೆ, I3 ಕರೆಂಟ್ ಹೀಗೆ ಬರ್ತಾ ಇದೆ. ಯಾವ್ದ್ರಿಂದ ಈ ಪಾಯಿಂಟ್ ಇಂದ ಬಂದು ಏನಾಗ್ತಾ ಇದೆ, I4 ಕರೆಂಟ್ ಈ ಕಡೆ ಪಾಸ್ ಆಗ್ತಾ ಇದೆ, I5 ಕರೆಂಟ್ ಈ ಕಡೆಯಿಂದ ಪಾಸ್ ಆಗ್ತಾ ಇದೆ. ಸೊ ಈಗ ಹೇಗಿರುತ್ತೆ ಅಂತ ಹೇಳಿದ್ರೆ, ಈ KCL ರೂಲ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಈ ಪಾಯಿಂಟ್ ಅಲ್ಲಿ ದ ಕರೆಂಟ್ ಇಟ್ ವಿಲ್ ಬಿ ದಿ ಝೀರೋ. ಎಷ್ಟು ಕರೆಂಟ್ ಬರುತ್ತೋ ಅಷ್ಟು ಕರೆಂಟ್ ಏನಾಗುತ್ತೆ, ಆ ಜಂಕ್ಷನ್ ಇಂದ ಏನಾಗುತ್ತೆ, ಹೊರಗಡೆ ಹೋಗುತ್ತೆ. ಈಗ ನಾವು ಒಂದು ಕನ್ಸಿಡರ್ ಮಾಡಿದ್ರೆ, ಇಲ್ಲಿ ಒಂದು ಸರ್ಕಲ್ ಇದೆ ಅಂತ ಕನ್ಸಿಡರ್ ಮಾಡಿ ಅಲ್ವಾ. ಇಲ್ಲಿ ತುಂಬಾ ಸರ್ಕಲ್ ಅಂತ ಹೇಳಿದ್ರೆ ಒಂದು 4 ಇದ್ರೆ ರೋಡ್ ಇದ್ರೆ, ಇದು ಜಂಕ್ಷನ್. ಈ ಕಡೆಯಿಂದ ಬರುವಂತ ವೆಹಿಕಲ್ಸ್, ಆಮೇಲೆ ಈ ಕಡೆ ಎಷ್ಟು ವೆಹಿಕಲ್ಸ್ ಬರುತ್ತೋ ಈ ಕಡೆಯಿಂದ ಅಷ್ಟು ವೆಹಿಕಲ್ಸ್ ಬರ್ತಾ ಇದೆ ಅಂತ ಕನ್ಸಿಡರ್ ಮಾಡಿ. ಈ ಕಡೆ ಬರುವಂತ ವೆಹಿಕಲ್ಸ್ ಮತ್ತೇನಾಗುತ್ತೆ, ಇದು ಈ ಕಡೆಯಿಂದ ಪಾಸ್ ಆಗುತ್ತೆ, ಈ ಕಡೆಯಿಂದ ಬರುವಂತ ವೆಹಿಕಲ್ಸ್ ಏನಾಗುತ್ತೆ, ಈ ಕಡೆಯಿಂದ ಪಾಸ್ ಆಗುತ್ತೆ ಅಲ್ವಾ. ಈ ಕಡೆ ದಿಸ್ ಇಸ್ ವಾಟ್ ಇಯರ್ I1 ಕರೆಂಟು, I1 ವೆಹಿಕಲ್ಸ್ ಅಷ್ಟು ಬರ್ತಾ ಇದೆ. ಅದೇ ತರ I2 ವೆಹಿಕಲ್ಸ್ ಈ ಕಡೆ ಇಷ್ಟು ಬರ್ತಾ ಇದೆ. ಈ ಸರ್ಕಲ್ ಇಂದ ಏನಾಗುತ್ತೆ, ಈ ಕಡೆಯಿಂದ ಎಷ್ಟು ಬರುತ್ತೋ ಅಷ್ಟು ವೆಹಿಕಲ್ಸ್ ಈ ಕಡೆಯಿಂದ ಪಾಸ್ ಆಗುತ್ತೆ. ಅದೇ ತರನೇ ಈ ಕಡೆಯಿಂದ ಎಷ್ಟು ವೆಹಿಕಲ್ಸ್ ಬರುತ್ತೋ ಅಷ್ಟು ವೆಹಿಕಲ್ಸ್ ಏನಾಗಿರುತ್ತೆ, ಈ ಕಡೆ ಪಾಸ್ ಆಗುತ್ತೆ. ದಟ್ ಈಸ್ ಈ ಸರ್ಕಲ್ ಅಲ್ಲಿ ಅಂತ ಹೇಳಿದ್ರೆ, ಈ ಜಂಕ್ಷನ್ ಅಲ್ಲಿ ಯಾವುದೇ ರೀತಿಯಂತ ವೆಹಿಕಲ್ ಅಲ್ಲೇ ನಿಂತ್ಕೊಳ್ಳಲ್ಲ ಅಲ್ವಾ. ಸೊ ಅದೇ ತರನೇ ಇದು ಸಹ ಜಂಕ್ಷನ್ ರೂಲ್ ಏನ್ ಹೇಳಾಗುತ್ತೆ ಅಂತ ಹೇಳಿದ್ರೆ, ಬರ್ತಾ ಇರುವಂತದ್ದು ಅಲ್ವಾ, ಕರೆಂಟ್ ಬರ್ತಾ ಇದ್ರೆ ನಾವೇನ್ ತಗೊಳ್ತೀವಿ, ನಾವು ಪ್ಲಸ್ ಅಂತ ಕನ್ಸಿಡರ್ ಮಾಡಿ. ಎಷ್ಟು ಕರೆಂಟ್ ಬರುತ್ತೋ, ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಆ ಪಾಯಿಂಟ್ ಅಲ್ಲಿ, ಈ ಪಾಯಿಂಟ್ ಅಲ್ಲಿ ಕರೆಂಟ್ ಏನಾಗಿರುತ್ತೆ, ಝೀರೋ ಇರುತ್ತೆ. ಎಷ್ಟು ಕರೆಂಟ್ ಬರುತ್ತೋ ಅಷ್ಟು ಕರೆಂಟ್ ಏನಾಗುತ್ತೆ, ಹೊರಗಡೆ ಹೋಗುತ್ತೆ. ಎಷ್ಟು ಕರೆಂಟ್ ಬರುತ್ತೋ ಅಷ್ಟು ಕರೆಂಟ್ ಏನಾಗುತ್ತೆ, ಹೊರಗಡೆ ಹೋಗುತ್ತೆ. ದಟ್ ಈಸ್ ವಾಟ್ ಇಯರ್ I1 ಪ್ಲಸ್ I2 ಪ್ಲಸ್ I3 ವಿಚ್ ಇಸ್ ಈಕ್ವಲ್ಸ್ ಟು, ಇಲ್ಲಿ ಈ ಜಂಕ್ಷನ್ ಒಳಗಡೆ ಬರ್ತಾ ಇದೆ ಅಲ್ವಾ, I1 ಬರ್ತಾ ಇದೆ, I2 ಕರೆಂಟ್ ಬರ್ತಾ ಇದೆ, I3 ಕರೆಂಟ್ ಬರ್ತಾ ಇದೆ, ವಿಚ್ ಇಸ್ ಈಕ್ವಲ್ಸ್ ಟು ಎಷ್ಟು ಕರೆಂಟ್ ಬರ್ತಾ ಇದೆಯಲ್ವಾ, ಅದು ಎಷ್ಟು ಕರೆಂಟ್ ಏನಾಗ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಎಷ್ಟು ಕರೆಂಟ್ ಬರುತ್ತೋ ಅಷ್ಟು ಕರೆಂಟ್ ಹೋಗ್ತಾ ಇರ್ತದೆ. ದಟ್ ಈಸ್ ವಾಟ್ ಇಯರ್ I1 ಪ್ಲಸ್ I2 ಪ್ಲಸ್ I3 ವಿಚ್ ಇಸ್ ಈಕ್ವಲ್ಸ್ ಟು I4 ಪ್ಲಸ್ I5. ಸೊ ಇದನ್ನ ಈ ಕಡೆ ತಗೊಂಡ್ಬಂದ್ರೆ ಏನಾಗಿರುತ್ತೆ, ಇದನ್ನ ನಾವು ಈ ಕಡೆ ತಂದ್ರೆ I1 ಪ್ಲಸ್ I2 ಪ್ಲಸ್ I3 ವಿಚ್ ಇಸ್ ಮೈನಸ್ I4 minus I5
ವಿಚ್ ಇಸ್ ಈಕ್ವಲ್ಸ್ ಟು 0. ಇದನ್ನ ಹೀಗೂ ಬೇಕಾದ್ರೂ ಬರೀಬಹುದು. ಬರ್ತಾ ಇರುವಂತದ್ದನ್ನ ನಾನು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ತೀನಿ, ಹೋಗ್ತಾ ಇರೋದನ್ನ ಏನು ತಗೊಳ್ತೀನಿ, ನಾನು ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ವಿ ವಿಲ್ ಗೆಟ್ ದಿಸ್ ಇಕ್ವೇಶನ್. ಓಕೆ, ದಿಸ್ ಇಸ್ ದಿ KCL ರೂಲ್. ಓಕೆ, KCL ರೂಲ್ ಆರ್ ಜಂಕ್ಷನ್ ರೂಲ್ ಅಂತ ಹೇಳಿದೆ. ನೆಕ್ಸ್ಟ್ ಒನ್, ದಟ್ ಈಸ್ ಲೂಪ್ ರೂಲ್ ಆರ್ KVL ರೂಲ್ ಅಂತ ಹೇಳಿದ್ರೆ. KCL ಆರ್ ದಿಸ್ ಇಸ್ KVL ಅಂತ ಹೇಳಿದ್ರೆ ಕಿಚ್ ಆಫ್ ವೋಲ್ಟೇಜ್ ಲಾ. ಕಿಚ್ ಆಫ್ ವೋಲ್ಟೇಜ್ ಲಾ ಇದೇನ್ ಹೇಳುತ್ತೆ ಅಂತ ಹೇಳಿದ್ರೆ, ದ ಅಲ್ಜಿಬ್ರೈಕ್ ಸಮ್ ಆಫ್ changes of potential around any closed loop involving a resistor and a cell in a loop is 0. ಇದು ಹೇಗೇನೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಇದರ ಒಂದು ಲೆಟ್ ಅಸ್ ಅಸ್ಯೂಮ್ ಇಲ್ಲಿ ಒಂದು ಪೊಟೆನ್ಷಿಯಲ್ ಡ್ರಾಪ್ ಏನಾಗಿರುತ್ತೆ, ದಟ್ ಇಸ್ ಅ ಪೊಟೆನ್ಷಿಯಲ್ ವಿಚ್ ಇಸ್ ಈಕ್ವಲ್ಸ್ ಟು 0 ಅಂತ ಹೇಳ್ತಾರೆ. ಓಕೆ, ಇದು R1 ಕರೆಂಟ್, R1 ರೆಸಿಸ್ಟರ್, ಇಲ್ಲಿ R2 ರೆಸಿಸ್ಟರ್ಸ್ ಇದೆ ಅಂತ ಕನ್ಸಿಡರ್ ಮಾಡಿ. ಹೀಗಿದೆ. ಓಕೆ, ಇದು ಒಂದು ಬ್ಯಾಟ್ರಿ E1 ಬ್ಯಾಟ್ರಿ ಇದೆ, E1 ಬ್ಯಾಟ್ರಿ ಇದೆ. ಓಕೆ, R1 ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆ, E1 ಇದೆ. ಸೊ ಈಗ ಇದನ್ನ ಹೇಗ್ ಮಾಡ್ತೀವಿ ಅಂತ ಹೇಳಿದ್ರೆ, ದಿಸ್ ಐ ಕರೆಂಟ್ ಬರ್ತಾ ಇದೆ ಅಂತ ಕನ್ಸಿಡರ್ ಮಾಡಿ. ಐ ಕರೆಂಟ್ ಹೀಗೆ ಹೋಗ್ತಾ ಇದೆ, ಹೀಗಿಂದ ಹೋಗಿ ಹೀಗೆ ಹೋಗ್ತಾ ಇದೆ. ಸೊ KVL ರೂಲ್ ಅನ್ನು ಹೇಗೆ ಹೇಳ್ತೀವಿ ಅಂತ ಹೇಳಿದ್ರೆ, ಇಟ್ಸ್ ಅನ್ ಅಲ್ಜಿಬ್ರೈಕ್ ಸಮ್ ಆಫ್ ಚೇಂಜ್ ಇನ್ ಪೊಟೆನ್ಷಿಯಲ್ ಅರೌಂಡ್ ದಿ ಎನಿ ಕ್ಲೋಸ್ಡ್ ಲೂಪ್ ಇನ್ವಾಲ್ವಿಂಗ್ ರೆಸಿಸ್ಟರ್ಸ್ ಅಂಡ್ ಸೆಲ್ಸ್ ಇನ್ ಅ ಲೂಪ್ ಈಸ್ 0. ಇದನ್ನ ಏನು ತಗೊಳ್ತೀವಿ ನಾವು, 0 ಅಂತ ತಗೊಳ್ತೀವಿ. ಈಗ ಇದನ್ನ ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಹೇಗೆ ಸಮ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ದ ಟೋಟಲ್ ಪೊಟೆನ್ಷಿಯಲ್ ಡ್ರಾಪ್ ವಿಚ್ ಇಸ್ ಈಕ್ವಲ್ ಟು ದ ಟೋಟಲ್ ಪೊಟೆನ್ಷಿಯಲ್ ಡ್ರಾಪ್ ವಿಚ್ ಇಸ್ ಈಕ್ವಲ್ಸ್ ಟು 0, ದಟ್ ಇಸ್ ವಾಟ್ ಇಯರ್ ಡೆಲ್ಟಾ ವಿ ವಿಚ್ ಇಸ್ ಈಕ್ವಲ್ಸ್ ಟು 0 ಅಂತ ತಗೊಳ್ತೀವಿ. ಓಕೆ, ಸೊ ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ನಾವು ಒಂದು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಈಗ ಕರೆಂಟ್ ಅಲ್ವಾ, ಇದು ಸೆಲ್ ಇದೆ. ಓಕೆ, ಇದು ಸೆಲ್ ಇದೆ, ಇದು E1 ಸೆಲ್, E1 ಸೆಲ್ ಇದೆ ಅಂತ ಕನ್ಸಿಡರ್ ಮಾಡಿ. ಈಗ ನಾವ್ ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ, ಕರೆಂಟ್ ಡೈರೆಕ್ಷನ್ ಹೇಗಿದೆ, ಸೆಲ್ ಅಂತ ಕನ್ಸಿಡರ್ ಮಾಡಿದವಾಗ ಇದು ಸೆಲ್ ಅಲ್ವಾ, ನಾವ್ ಎಲ್ಲಿ ಹೋಗ್ತಾ ಇದೀವಿ, ಇದು ಪಾಸಿಟಿವ್ ಟರ್ಮಿನಲ್, ಇದು ನೆಗೆಟಿವ್ ಟರ್ಮಿನಲ್ ಅಲ್ವಾ. ಈಗ ನಾವು ಒಂದ್ ವೇಳೆ ಹೋಗ್ತಾ ಇರುವಂತದ್ದು ಪಾಸಿಟಿವ್ ಟರ್ಮಿನಲ್ ಇಂದ ನೆಗೆಟಿವ್ ಟರ್ಮಿನಲ್ ಗೆ ಹೋಗ್ತಾ ಇದ್ರೆ, ನಮ್ಮ ಡೈರೆಕ್ಷನ್ ಪಾಸಿಟಿವ್ ಟರ್ಮಿನಲ್ ಇಂದ ನೆಗೆಟಿವ್ ಟರ್ಮಿನಲ್ ಗೆ ಹೋಗ್ತಾ ಇದ್ರೆ, ಸೊ ದಿಸ್ ಇಸ್ ವಿ ವಿಲ್ ರೈಟ್ ಇಟ್ ಆಸ್ ಮೈನಸ್ ಇ ಅಂತ ತಗೊಳ್ತೀವಿ. E1 ಅಂತ ತಗೊಂಡಿದ್ದೀನಿ. ಓಕೆ, ಇಸ್ ವಿ ವಿಲ್ ಕನ್ಸಿಡರ್ ಅಸ್ ಇ. ಓಕೆ, ದಿಸ್ ಇಸ್ E1. ಓಕೆ, ಏನ್ ಬರ್ತೀನಿ ನಾನು, ಮೈನಸ್ ಇ ಅಥವಾ ಇದು E1 ಅಂತ ತಗೊಂಡಿದ್ದೀನಿ, ಹಾಗಾಗಿ ಇದನ್ನು E1 ಅಂತಾನೆ ತಗೊಳ್ತೀನಿ ನಾನು. ಓಕೆ, ಸೊ ದಿಸ್ ಇಸ್, ನಾವು ಯಾವ್ದಕ್ಕೆ ಹೋಗ್ತಾ ಇದೀವಿ, ನೆಗೆಟಿವ್ ಟರ್ಮಿನಲ್ ಹೋಗ್ತಾ ಇದೀವಿ, ಪಾಸಿಟಿವ್ ಇಂದ ನೆಗೆಟಿವ್ ಟರ್ಮಿನಲ್ ಹೋಗ್ತಾ ಇದೀವಿ. ಸೊ ವಿ ವಿಲ್ ಕನ್ಸಿಡರ್ ಆಸ್ ನ ಮೈನಸ್ ಇ. ಅದೇ ತರನೇ ನಾವು ಒಂದ್ ವೇಳೆ ನೆಗೆಟಿವ್ ಇಂದ ಪಾಸಿಟಿವ್ ಗೆ ಬರ್ತಾ ಇದ್ರೆ, ಏನಾಗುತ್ತೆ, ಸೊ ವಿ ವಿಲ್ ರೈಟ್ ಆಸ್ ನ ಪಾಸಿಟಿವ್ ಇ ಅಂತ ತಗೊಳ್ತೀವಿ. ಇದು ಇ ಅಂತ ಕನ್ಸಿಡರ್ ಮಾಡಿದ್ರೆ ಪಾಸಿಟಿವ್ ಇ ಆಗಿರುತ್ತೆ. ಯಾವ ಟರ್ಮಿನಲ್ ಹೋಗ್ತಾ ಇದೀವಲ್ವಾ ಅದು ತಗೊಳ್ಬೇಕಾಗತ್ತೆ. ನೆಗೆಟಿವ್ ಟರ್ಮಿನಲ್ ಹೋಗ್ತಾ ಇದ್ರೆ ನೆಗೆಟಿವ್ ಮೈನಸ್ ಇ, ಪಾಸಿಟಿವ್ ಟರ್ಮಿನಲ್ ಹೋಗ್ತಾ ಇದ್ರೆ ಏನಾಗಿರುತ್ತೆ, ಪಾಸಿಟಿವ್ ಪ್ಲಸ್ ಇ. ಅದೇ ತರನೇ ಇಲ್ಲಿ ರೆಸಿಸ್ಟರ್ಸ್ ಅಲ್ಲಿ ಬಂದಾವಾಗ, ರೆಸಿಸ್ಟರ್ಸ್ ಆರ್ ರೆಸಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡಿ, ಅಂಡ್ ಐ ಕರೆಂಟ್ ಪಾಸ್ ಆಗ್ತಾ ಇದೆ ಅಂತ ಕನ್ಸಿಡರ್ ಮಾಡಿ. ಐ ಕರೆಂಟ್ ಹೋಗ್ತಾ ಇದೆ, ಆರ್ ರೆಸಿಸ್ಟರ್ಸ್ ಇದೆ. ಈಗ ನಮ್ಮ ಡೈರೆಕ್ಷನ್ ಮತ್ತೆ ಕರೆಂಟ್ ಡೈರೆಕ್ಷನ್ ಸೇಮ್ ಇದ್ರೆ, ಇಫ್ ದ ಕರೆಂಟ್ ಡೈರೆಕ್ಷನ್, ಓಕೆ, ಕರೆಂಟ್ ಡೈರೆಕ್ಷನ್ ಅಂಡ್ ನಮ್ಮ ಡೈರೆಕ್ಷನ್, ಅವರ್ ಡೈರೆಕ್ಷನ್ ಎರಡು ಸೇಮ್ ಇದ್ರೆ, ಓಕೆ, ಸೇಮ್ ಇದ್ರೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ಎರಡು ಡೈರೆಕ್ಷನ್ ಸೇಮ್ ಇದ್ರೆ, ಸೊ ದಿಸ್ ಇಸ್ ವಿ ವಿಲ್ ಕನ್ಸಿಡರ್ ಟು ಬಿ ನೆಗೆಟಿವ್ ಅಲ್ಲಿ ಬರಿಬೇಕು. ಒಂದ್ ವೇಳೆ ಅಪೋಸಿಟ್ ಡೈರೆಕ್ಷನ್ ಇದ್ರೆ, ಸೇಮ್ ಡೈರೆಕ್ಷನ್ ಇದ್ರೆ ಏನ್ ಬರಬೇಕು, ಸೇಮ್ ಅಪೋಸಿಟ್ ಡೈರೆಕ್ಷನ್ ಇದ್ರೆ ಏನ್ ತಗೊಳ್ಬೇಕು, ಪಾಸಿಟಿವ್ ತಗೊಳ್ಬೇಕು. ಓಕೆ, ಸೇಮ್ ಡೈರೆಕ್ಷನ್ ಇದ್ರೆ ಏನ್ ತಗೊಳ್ಬೇಕು, ನೆಗೆಟಿವ್ ತಗೊಳ್ಬೇಕು. ಈಗ ನೋಡಿ, ಈಗ ನಾನು ಏನಾಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಕರೆಂಟು ಈ ಡೈರೆಕ್ಷನ್ ಇದ್ದೆ, ನಾನು ಸೇಮ್ ಡೈರೆಕ್ಷನ್ ಅಲ್ಲೇ ಹೋಗ್ತಾ ಇದ್ದೀನಿ ಅಂತ ಕನ್ಸಿಡರ್ ಮಾಡಿ. ಇದೇ ಡೈರೆಕ್ಷನ್ ಹೋಗ್ತಾ ಇದ್ರೆ, ಸೊ ವಿ ವಿಲ್ ಟೇಕ್ ಇಟ್ ಆಸ್ ನ ನೆಗೆಟಿವ್. ಮೈನಸ್ ವಿ ಫಾರ್ಮೆಟ್ ಅಲ್ಲೇ ಬರಿಬೇಕು. ಏನಿದು, ವಿ ಇಸ್ ಈಕ್ವಲ್ಸ್ ಟು ಐ ಆರ್ ಅಲ್ವಾ. ಸೊ ಅದೇ ಫಾರ್ಮೆಟ್ ಅಲ್ಲಿ ಬರಿತಾ ಇದ್ದೀನಿ. ಐ ಕರೆಂಟ್ ಇದೆ, ಆರ್ ರೆಸಿಸ್ಟೆನ್ಸ್ ಇದೆ, ದಟ್ ಇಸ್ ಮೈನಸ್ ಐ ಆರ್. ಅದೇ ತರನೇ ಇಲ್ಲಿ ರೆಸಿಸ್ಟೆನ್ಸ್ ಹೀಗಿದೆ, ಇದು ರೆಸಿಸ್ಟರ್ಸ್ ಹೀಗಿದೆ, ಆರ್ ರೆಸಿಸ್ಟರ್ಸ್ ಇದೆ. ಓಕೆ, ಕರೆಂಟು ಹೀಗೆ ಹೋಗ್ತಾ ಇದೆ, ನಾನು ಅಪೋಸಿಟ್ ಡೈರೆಕ್ಷನ್ ಬರ್ತಾ ಇದ್ದೀನಿ. ನನ್ನ ಡೈರೆಕ್ಷನ್ ಹೀಗಿದೆ,
ಕರೆಂಟ್ ಡೈರೆಕ್ಷನ್ ಹೀಗಿದೆ, ಐ ಡೈರೆಕ್ಷನ್ ಹೀಗಿದೆ. ಓಕೆ, ಅಪೋಸಿಟ್ ಡೈರೆಕ್ಷನ್ ಇದ್ರೆ ಏನಾಗುತ್ತೆ, ಸೊ ವಿ ವಿಲ್ ಕನ್ಸಿಡರ್ ಆಸ್ ಅ ನೆಗೆಟಿವ್. ಅಪೋಸಿಟ್ ಡೈರೆಕ್ಷನ್ ಇದ್ರೆ ಸೇಮ್ ಡೈರೆಕ್ಷನ್ ಇದ್ರೆ ಅಂತ ತಗೊಳ್ಬೇಕು, ಮೈನಸ್ ತಗೊಳ್ಬೇಕು. ಅಪೋಸಿಟ್ ಡೈರೆಕ್ಷನ್ ಇದ್ರೆ ಅಂತ ತಗೊಳ್ಬೇಕು, ಪ್ಲಸ್ ತಗೊಳ್ಬೇಕು. ಪ್ಲಸ್ ಐ ಆರ್ ಅಂತ ಬರಿತೀವಿ ನಾವು, ಇದನ್ನ ಪ್ಲಸ್ ಐ ಆರ್ ಅಂತ ಬರ್ತೀವಿ. ಸೇಮ್ ಡೈರೆಕ್ಷನ್ ಇದ್ರೆ ಏನ್ ಬರಿತೀವಿ, ನೆಗೆಟಿವ್ ಅಂತ ಬರ್ತೀವಿ. ಓಕೆ, ಇದು ಇ ಅಂತ ಹೇಳಿದ್ರೆ ಏನಾಗಿರುತ್ತೆ, ಇ ಅಂತ ಹೇಳಿದ್ರೆ ಸೆಲ್ ಅಲ್ಲಿ ಬರಿಬೇಕಾದ್ರೆ ಏನ್ ತಗೊಳ್ತೀವಿ ನಾವು, ಯಾವ ಟರ್ಮಿನಲ್ ಹೋಗ್ತಾ ಇದೀವಿ ಅಲ್ವಾ, ನೆಗೆಟಿವ್ ಟರ್ಮಿನಲ್ ಹೋಗ್ತಾ ಇದ್ರೆ ಮೈನಸ್ ಅಂತ ಬರಿತೀವಿ, ಪಾಸಿಟಿವ್ ಟರ್ಮಿನಲ್ ಹೋಗ್ತಾ ಇದ್ರೆ ಪ್ಲಸ್ ಇ ಅಂತ ಬರಿತೀವಿ. ಓಕೆ, ನಾವು ವಿಲ್ ಸಿ ಹಿಯರ್ ನಾವು ಕಿರ್ಚಾಫ್ ರೂಲ್, ವಿ ವಿಲ್ ಅಪ್ಲೈ ದಿ ಕಿರ್ಚಾಫ್ ರೂಲ್. ಓಕೆ, ಯಾವ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿ, ವಿ ವಿಲ್ ಅಪ್ಲೈ ದಿ ಕಿರ್ಚಾಫ್ ಕರೆಂಟ್ ವೋಲ್ಟೇಜ್ ಲಾ. ಓಕೆ, ದಟ್ ಈಸ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ AFBC. ಇಲ್ಲಿ ನೋಡಿ ಯಾವ ಪಾಯಿಂಟ್ ಇಂದ ಕನ್ಸಿಡರ್, ಇಲ್ಲಿ ನೋಡಿ ಇಲ್ಲಿ E2 ಸೆಲ್ ಇದೆ. E2 ಸೆಲ್ ಇಂದ ಕರೆಂಟ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ I2 ಕರೆಂಟ್ ಬರ್ತಾ ಇದೆ. I2 ಕರೆಂಟ್ ಹೇಗೆ ಬಂತು, ಈ ಕಡೆ ಬಂತು, ಇಲ್ಲಿ ಈ ಕಡೆ ಬಂತು, ಆಮೇಲೆ ಏನಾಯ್ತು, ಈ ಕಡೆ ಹೋಯ್ತು ಅಲ್ವಾ. ಅದೇ ತರನ E1 ಸೆಲ್ ಇಂದ ಎಷ್ಟು ಬರ್ತಾ ಇದೆ ಕರೆಂಟ್, I1 ಕರೆಂಟ್ ಬರ್ತಾ ಇದೆ. ಹೀಗ್ ಬಂತು, ಇದು ಎರಡು I1 ಮತ್ತೆ I2 ಎರಡು ಜಾಯಿನ್ ಆಗಿ ಏನಾಯ್ತು, ಈ ಕಡೆ ಹೋಗ್ತಾ ಇದೆ. ದಟ್ ಇಸ್ ಒನ್ I1 ಪ್ಲಸ್ I2 ಆಗ್ತಾ ಇದೆ. I1 ಪ್ಲಸ್ I2 ಕರೆಂಟ್ ಪಾಸ್ ಆಗ್ತಾ ಇದೆ ಈ ಕಡೆಯಿಂದ. ಆಮೇಲೆ ಇಲ್ಲಿ ಬಂದ ಮೇಲೆ ಏನಾಗುತ್ತೆ, KCL ರೂಲ್ ಪ್ರಕಾರ ಇದು I2 ಕರೆಂಟ್ ಈ ಕಡೆ ಹೋಗುತ್ತೆ, I1 ಕರೆಂಟ್ ಈ ಕಡೆ ಬರುತ್ತೆ ಅಲ್ವಾ. ಹೀಗ್ ಬಂದು ಹೀಗ್ ಬರ್ತಾ ಇದೆ. ಈ ಕಡೆನೂ ಹಾಗೆ ಏನಾಗುತ್ತೆ, I2 ಕರೆಂಟ್ ಈ ಕಡೆ ಹೋಗುತ್ತೆ, ಆಮೇಲೆ ಈ ಕಡೆ ಬರ್ತಾ ಇದೆ ಕರೆಂಟ್. ಓಕೆ, ನಮಗೆ ಕರೆಂಟ್ ಡೈರೆಕ್ಷನ್ ಈಗ ಗೊತ್ತಾಯ್ತು. ಈಗ ನಾವು ಯಾವ ಡೈರೆಕ್ಷನ್ ಹೋಗ್ತೀವಿ ಅಂತ, ನಾವು ವಿ ಕ್ಯಾನ್ ಟೇಕ್ ಎನಿ ಡೈರೆಕ್ಷನ್, ಯಾವ ಡೈರೆಕ್ಷನ್ ಬೇಕಾದ್ರೂ ತಗೊಳ್ಬಹುದು, ಸೇಮ್ ಆಗಿರುತ್ತೆ. KVL ರೂಲ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಯಾವುದೋ ಒಂದು ಕ್ಲೋಸ್ಡ್ ಲೂಪ್ ಅಂತ ಕನ್ಸಿಡರ್ ಮಾಡಬೇಕು. ನಾವು ಯಾವ ಪಾಯಿಂಟ್ ಇಂದ ಕನ್ಸಿಡರ್ ಮಾಡ್ತೀವೋ ಅದೇ ಪಾಯಿಂಟಿಗೆ ಏನ್ ಮಾಡಬೇಕು, ಎಂಡ್ ಮಾಡಬೇಕು. ಸೊ ಈಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಎ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಎ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡಿ ಎ ಪಾಯಿಂಟಿಗೆ ಎಂಡ್ ಮಾಡ್ತೀನಿ. ದಟ್ ಇಸ್ ವಾಟ್ ಇಯರ್, ಎ ದಿಂದ ಸ್ಟಾರ್ಟ್ ಮಾಡಿ AFCBA ಅಲ್ವಾ. ಎ ದಿಂದ ಸ್ಟಾರ್ಟ್ ಮಾಡಿ ಎ ದಲ್ಲೇ ಏನ್ ಮಾಡ್ತಾ ಇದೀನಿ, ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಎ ದಿಂದ ಎಫ್ ಹೋಗ್ಬೇಕಾದ್ರೆ ಮಿಡ್ಲ್ ಅಲ್ಲಿ ಏನಾದ್ರೂ ರೆಸಿಸ್ಟೆನ್ಸ್ ಇದೆಯಾ? ಇಫ್ ದರ್ ಇಸ್ ನೋ ರೆಸಿಸ್ಟೆನ್ಸ್, ದರ್ ಇಸ್ ನೋ ಪೊಟೆನ್ಶಿಯಲ್ ಡ್ರಾಪ್. ರೆಸಿಸ್ಟೆನ್ಸ್ ಇದ್ರೆ ಆದ್ರೆ ಮಾತ್ರ ಏನಾಗುತ್ತೆ, ಪೊಟೆನ್ಶಿಯಲ್ ಡ್ರಾಪ್ ಆಗುತ್ತೆ. ಸೊ ಎ ದಿಂದ ಎಫ್ ಹೋಗ್ತಾ ಇದ್ದೀನಿ, ನಾನು ಈ ಪಾಯಿಂಟ್ ಹೋಗ್ತಾ ಇದ್ದೀನಿ. ಈ ಪಾಯಿಂಟ್ ಹೋಗ್ಬೇಕಾದ್ರೆ ಯಾವುದೇ ರೀತಿಯಂತ ರೆಸಿಸ್ಟೆನ್ಸ್ ಸಿಕ್ಕಿಲ್ಲ ನಮ್ಗೆ. ಸೊ ಆವಾಗ ಏನಾಗುತ್ತೆ, ಯಾವುದೇ ರೀತಿಯಂತ ಪೊಟೆನ್ಶಿಯಲ್ ಡ್ರಾಪ್ ಆಗಲ್ಲ. ಓಕೆ, ನೆಕ್ಸ್ಟ್ ಒನ್, ಎ ದಿಂದ ಈಗ ಎಫ್ ಇಂದ ಏನಾಗ್ತಾ ಇದ್ದೀನಿ, ಸಿ ಹೋಗ್ತಾ ಇದ್ದೀನಿ. ಎಫ್ ಇಂದ ಸಿ ಹೋಗ್ಬೇಕಾದ್ರೆ, ಈ ಕಡೆ ಹೋಗ್ಬೇಕಾದ್ರೆ ಇಲ್ಲೇನ್ ಸಿಗ್ತಾ ಇದೆ ನಮ್ಗೆ, R1 ರೆಸಿಸ್ಟರ್ ಸಿಗ್ತಾ ಇದೆ ಅಲ್ವಾ. ಸೊ R1 ರೆಸಿಸ್ಟರ್ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಸಿಕ್ತು ಅಂತ ಹೇಳಿದ್ರೆ ಏನಾಗುತ್ತೆ, ಅಲ್ಲಿ ಪೊಟೆನ್ಶಿಯಲ್ ಡ್ರಾಪ್ ಆಗುತ್ತೆ. ಎಷ್ಟು ಪೊಟೆನ್ಶಿಯಲ್ ಡ್ರಾಪ್ ಆಗುತ್ತೆ, ಸೊ ದಟ್ ಇಸ್ ವಾಟ್ V is equals to IR ಫಾರ್ಮೆಟ್ ಅಲ್ಲಿ ಬರೀಬೇಕಲ್ವಾ. ಸೊ V is equals to IR, ಇದು ವೋಲ್ಟೇಜ್ ಲಾ ಅಲ್ವಾ. ಸೊ ಎಷ್ಟು ಕರೆಂಟ್ ಪಾಸ್ ಆಗ್ತಾ ಇದೆ ಇದ್ರೊಳಗಡೆ ಎಷ್ಟು ಕರೆಂಟ್ ಇದೆ, I1 ಪ್ಲಸ್ I2 ಕರೆಂಟ್ ಬರ್ತಾ ಇದೆ ಅಲ್ವಾ. ಎಷ್ಟು ಬರ್ತಾ ಇದೆ, ಇದು ಸೇಮ್ ಡೈರೆಕ್ಷನ್ ಇದ್ರೆ ಏನಾಗುತ್ತೆ, ಮೈನಸ್. ಸೇಮ್ ಡೈರೆಕ್ಷನ್ ಇದ್ರೆ ಏನಾಗುತ್ತೆ, ಮೈನಸ್ ಇರುತ್ತೆ. ಸೊ ಮೈನಸ್ I1 ಇಂಟು I1 ಪ್ಲಸ್ I2 ಇಂಟು I1 ಪ್ಲಸ್ I2 ಇಂಟು R1, I ಇಂಟು R ಕರೆಂಟ್ ಇದೆ. ಅದೇ ತರನೇ ಮತ್ತೆ ಈ ಕಡೆ ಹೋಗ್ತಾ ಇದ್ದೀನಿ, ಸೇಮ್ ಡೈರೆಕ್ಷನ್ ಹೋಗ್ತಾ ಇದ್ದೀನಿ. ನನ್ನ ಡೈರೆಕ್ಷನ್ ಕರೆಂಟ್ ಡೈರೆಕ್ಷನ್ ಎರಡು ಏನಿದೆ, ಸೇಮ್ ಇದೆ. ಅವಾಗ ಏನಾಗಬೇಕು, ದೆನ್ ಅಗೇನ್ ವಿ ವಿಲ್ ಟೇಕ್ ಇಟ್ ಆಸ್ ಮೈನಸ್ ತಗೊಳ್ತೀವಲ್ಲ, ಮೈನಸ್ I1 ಪ್ಲಸ್ I2 ಇಂಟು R2. ಓಕೆ, ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ಏನ್ ಬಂದು ಸಿ ಪಾಯಿಂಟಿಗೆ ಬಂದೀನಿ. ಸಿ ಪಾಯಿಂಟಿಗೆ ಬಂದಾದ್ಮೇಲೆ ಏನಾಗುತ್ತೆ, ನೆಕ್ಸ್ಟ್ ಏನ್ ಮಾಡ್ತೀನಿ, ಈ ಕಡೆ ಬರ್ತಾ ಇದ್ದೀನಿ ಅಲ್ವಾ. ಸಿ ದಿಂದ ಬಿಗ್ ಬರ್ತಾ ಇದ್ದೀನಿ. ಸಿ ದಿಂದ ಬಿಗ್ ಬರ್ಬೇಕಾದ್ರೆ ಏನಾದ್ರೂ ಅಲ್ಲಿ ರೆಸಿಸ್ಟರ್ಸ್ ಅಥವಾ ಏನಾದ್ರೂ ಇದೆಯಾ? ನೋ, ದರ್ ಇಸ್ ನೋ, ಏನೂ ಇಲ್ಲ. ಹಾಗಾಗಿ ಅಲ್ಲಿ ಯಾವುದೇ ರೀತಿಯಂತ ಪೊಟೆನ್ಶಿಯಲ್ ಡ್ರಾಪ್ ಆಗಲ್ಲ. ನೆಕ್ಸ್ಟ್ ಏನ್ ಮಾಡ್ತೀನಿ, ಬಿ ದಿಂದ ಈ ಕಡೆ ಬರ್ತಾ ಇದ್ದೀನಿ. ಬಿ ದಿಂದ ಈ ಕಡೆ ಬರ್ಬೇಕಾದ್ರೆ ಏನ್ ಸಿಗ್ತಾ ಇದೆ, R5 ಇದು ಸಿಗ್ತಾ ಇದೆ ಅಲ್ವಾ. R5 ರೆಸಿಸ್ಟರ್ ಸಿಗ್ತಾ ಇದೆ. ಬಟ್ ಆದ್ರೆ ಇಲ್ಲಿ ಬರ್ತಾ ಇರುವಂತ ಕರೆಂಟ್ ಎಷ್ಟು, I1 ಕರೆಂಟ್. ಈ ಕಡೆ ಎಷ್ಟು ಬರ್ತಾ ಇದೆ, I1 ಕರೆಂಟೇ ಬರ್ತಾ ಇದೆ. ಈಗ ಬರ್ತಾ ಇದೆ I1 ಕರೆಂಟ್. ನನ್ನ ಡೈರೆಕ್ಷನ್ ಕರೆಂಟ್ ಡೈರೆಕ್ಷನ್ ಏನಿದೆ, ಸೇಮ್ ಇದೆ. ಸೇಮ್ ಇದ್ರೆ ಏನ್ ಮಾಡ್ಬೇಕು, ಮೈನಸ್ ತಗೊಳ್ಬೇಕು. ಮೈನಸ್ I1 RF. ಮತ್ತೆ ಈ ಕಡೆ ಬರ್ತಾ ಇದೀನಿ. ಈಗ ನಾವ್ ಎಲ್ಲಿ ಹೋಗ್ತಾ ಇದೀವಿ, ನಾವು ನೆಗೆಟಿವ್ ಇಂದ ಏನ್ ಹೋಗ್ತಾ ಇದೀವಿ, ನಾವು ನೆಗೆಟಿವ್ ಇಂದ ಜಂಪ್ ಮಾಡಿ ಪಾಸಿಟಿವ್ ಹೋಗ್ತಾ ಇದೀವಿ. ಸೊ ಪಾಸಿಟಿವ್ ಹೋಗ್ತಾ ಇರೋದಲ್ವಾ. ಸೊ ವಿ ವಿಲ್ ಟೇಕ್ ಇಟ್ ಆಸ್ ಪ್ಲಸ್ E1. ಸೊ ಪ್ಲಸ್ E1 ಮೈನಸ್, ಸೊ ದಿಸ್ ಇಸ್ ವಾಟ್ ಇಯರ್ ದ KVL ರೂಲ್. ಓಕೆ, ಅದೇ ತರನೇ ಈ ಒಂದು ಇನ್ನೊಂದು ಲೂಪಿಗೆ ಕನ್ಸಿಡರ್ ಮಾಡಿದ್ರೆ ಎಲ್ಲಿಂದ ಹೋಗ್ತೀನಿ ಅಂತ ಹೇಳಿದ್ರೆ, ಇ ದಿಂದ ಸ್ಟಾರ್ಟ್ ಮಾಡಿ EDCF ತಗೊಂಡು ಹೋಗ್ತಾ ಇದೀನಿ. ಈಗ ಏನ್ ಮಾಡ್ತೀನಿ ಅಂತ ಹೇಳಿ ಈ ಡೈರೆಕ್ಷನ್ ಹೋಗ್ತಾ ಇದೀನಿ. ದಟ್ ಇಸ್ ವಾಟ್ ಇಯರ್ EDF. ಇದಿಂದ ಸ್ಟಾರ್ಟ್ ಮಾಡಿ ಈ ಕಡೆ ಹೋಗ್ತಾ ಇದೀನಿ. ಈ ಕಡೆ ಹೋಗ್ಬೇಕಾದ್ರೆ ಏನ್ ಸಿಗುತ್ತದೆ, ಪಾಸಿಟಿವ್ ಇಂದ ಎಲ್ಲಿ ಹೋಗ್ತಾ ಇದೀವಿ ನಾವು, ನೆಗೆಟಿವ್ ಹೋಗ್ತಾ ಇದೀವಲ್ಲ. ಸೆಲ್ ಫಸ್ಟ್ಗೆ ಇ ದಿಂದ ಡಿ ಹೋಗ್ಬೇಕಾದ್ರೆ ಫಸ್ಟ್ ಏನ್ ಸಿಗ್ತಾ ಇದೆ ನಮ್ಗೆ, ಸೆಲ್ ಸಿಗ್ತಾ ಇದೆ. ಯಾವ ಸೆಲ್, E2 ಸೆಲ್ ಸಿಗ್ತಾ ಇದೆ. E2 ಸೆಲ್ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ತಾ ಇದೀವಿ ನಾವು, ನೆಗೆಟಿವ್ ಟರ್ಮಿನಲ್ ಹೋಗ್ತಾ ಇದೀವಿ. ಸೊ ನೆಗೆಟಿವ್ ಬರ್ತೀವಿ ನಾವು, ಮೈನಸ್ E2 ಅಂತ ಬರಿತೀವಿ.
ನೆಕ್ಸ್ಟ್ ಈ ಕಡೆ ಹೋಗ್ತಾ ಇದ್ದೀನಿ, ಈ ಕಡೆ ಹೋಗ್ಬೇಕಾದ್ರೆ ನನ್ನ ಡೈರೆಕ್ಷನ್ ಮತ್ತೆ ಕರೆಂಟ್ ಡೈರೆಕ್ಷನ್ ಏನಿದೆ ಅಪೋಸಿಟ್ ಇದೆ, ಅಪೋಸಿಟ್ ಇದೆ ಏನ್ ಮಾಡ್ಬೇಕು, ಪಾಸಿಟಿವ್ ತಗೊಳ್ಬೇಕು. ಸೊ ಇಲ್ಲಿ ಕರೆಂಟ್ ಎಷ್ಟು ಬರ್ತಾ ಇದೆ, ಎಷ್ಟು ಕರೆಂಟ್ ಬರ್ತಾ ಇದೆ ಇಲ್ಲಿ, ಇಲ್ಲಿ I2 ಕರೆಂಟ್ ಅಷ್ಟು ಬರ್ತಾ ಇದೆ ಅಲ್ವಾ, I2 ಕರೆಂಟು ಎಷ್ಟು, ದಿಸ್ ಇಸ್ ವಾಟ್ ಇಯರ್ ಇಲ್ಲಿ ಬರ್ತೀನಿ ನಾನು ಈ ಕಡೆ ಫಸ್ಟ್ ಹೋದವಾಗ ಏನಾಯ್ತು -E2 ಆಯ್ತು ಅಲ್ವಾ, -E2. ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಎಲ್ಲಿ ಬರ್ತಾ ಇದೆ, ಎಷ್ಟು ಕರೆಂಟ್ ಬರ್ತಾ ಇದೆ, ಈ ಕಡೆ I2 ಕರೆಂಟ್ ಬರ್ತಾ ಇದೆ, ಇಲ್ಲಿ ಇದರಲ್ಲಿ ಎಷ್ಟು ಬರ್ತಾ ಇದೆ, I2 ಕರೆಂಟ್ ಬರ್ತಾ ಇದೆ ಇಲ್ಲಿ. ಸೊ I2 ಕರೆಂಟ್ ಹೇಗೆ ಬರೀಬಹುದು, ಅಪೋಸಿಟ್ ಡೈರೆಕ್ಷನ್ ಇದ್ರೆ ಏನಾಗುತ್ತೆ, ಪ್ಲಸ್ ಬರಗತ್ತಲ್ವಾ. ಸೊ I2 ಇಂಟು R3. ನೆಕ್ಸ್ಟ್ ಈ ಕಡೆ ಹೋಗ್ತೀನಿ, ಮತ್ತೆ ಮುಂದೆ ಬರ್ತೀನಿ, ಮತ್ತೆ ಮುಂದೆ ಬಂದವಾಗ ಇಲ್ಲೊಂದು ರೆಸಿಸ್ಟರ್ಸ್ ಮತ್ತೆ ಸಿಗ್ತಾ ಇದೆ. ಸೊ ಅವಾಗ ಏನಾಗುತ್ತೆ, ಪ್ಲಸ್ ಆಪೋಸಿಟ್ ಡೈರೆಕ್ಷನ್ ಇದೆ, ಪ್ಲಸ್ I2 ಇಂಟು R4 ಆಯ್ತು ಅಲ್ವಾ. ಮತ್ತೆ ಈ ಕಡೆ ಡಿ ಪಾಯಿಂಟಿಗೆ ಬಂದಿದ್ದೀನಿ, ಡಿ ಪಾಯಿಂಟ್ ಇಂದ ಮತ್ತೆ ಸಿ ಪಾಯಿಂಟಿಗೆ ಬರಬೇಕಾದ್ರೆ ದರ್ ಇಸ್ ನೋ ರೆಸಿಸ್ಟರ್ಸ್, ಏನು ರೆಸಿಸ್ಟರ್ ಸಿಗ್ತಾ ಇಲ್ಲ, ಹಾಗಾಗಿ ಅಲ್ಲಿ ಏನು ಪೊಟೆನ್ಶಿಯಲ್ ಡ್ರಾಪ್ ಆಗಲ್ಲ. ಈಗ ಮತ್ತೆ ಈ ಕಡೆ ಹೋಗ್ತಾ ಇದ್ದೀನಿ ನಾನು, ಎಲ್ಲಿಂದ, ಸಿ ಪಾಯಿಂಟ್ ಇಂದ ಎಫ್ ಪಾಯಿಂಟಿಗೆ ಹೋಗ್ತಾ ಇದ್ದೀನಿ, ಸಿ ಪಾಯಿಂಟ್ ಇಂದ ಎಫ್ ಪಾಯಿಂಟಿಗೆ ಹೋಗ್ಬೇಕಾದ್ರೆ ಈ ಡೈರೆಕ್ಷನ್ ಹೋಗ್ಬೇಕಾದ್ರೆ. ಸೊ ಈಗ ಹೋಗ್ಬೇಕಾದ್ರೆ ಏನಾಗುತ್ತೆ, ಮತ್ತೆ R2 ರೆಸಿಸ್ಟರ್ ಇದೆಯಲ್ವಾ, R2 ರೆಸಿಸ್ಟರ್ ಮತ್ತೆ ಸಿಗ್ತಾ ಇದೆ. ಬೋತ್ ಆರ್ ಇನ್ ದಿ ಅಪೋಸಿಟ್, ನನ್ನ ಡೈರೆಕ್ಷನ್ ಮತ್ತೆ ಕರೆಂಟ್ ಇನ್ ಡೈರೆಕ್ಷನ್ ಅಪೋಸಿಟ್ ಇರುತ್ತೆ, ಹಾಗಾಗಿ ಪ್ಲಸ್ ತಗೊಳ್ತೀನಿ. ಪ್ಲಸ್ ಐ ಎಷ್ಟಿದೆ, ಎಷ್ಟು ಕರೆಂಟ್ ಹೋಗ್ತಾ ಇದೆ, I1 ಪ್ಲಸ್ I2 ಬರ್ತಾ ಇದೆ. ಸೊ I1 ಪ್ಲಸ್ I2, ಎಷ್ಟು ರೆಸಿಸ್ಟರ್ ಇದೆ, R2 ರೆಸಿಸ್ಟರ್ ಇದೆ, ಓಕೆ. ನೆಕ್ಸ್ಟ್ ಈ ಕಡೆ ಬರ್ತಾ ಇದ್ದೀನಿ, R2 ರೆಸಿಸ್ಟರ್ ಆಯ್ತು, ಈ ಕಡೆ ಮತ್ತೆ ಬಂದಿದ್ದೀನಿ, ಈ ಕಡೆ ಬಂದವಾಗ ಏನಾಯ್ತು, ಮತ್ತೆ ಯಾವುದು R1 ರೆಸಿಸ್ಟರ್ ಸಿಗ್ತಾ ಇದೆ, R1 ರೆಸಿಸ್ಟರ್ ಕರೆಂಟ್ ಎಷ್ಟಿದೆ, I1 ಪ್ಲಸ್ I2 ಇದೆ. ಸೊ ಅಪೋಸಿಟ್ ಡೈರೆಕ್ಷನ್ ಇದೆ, ಅಪೋಸಿಟ್ ಡೈರೆಕ್ಷನ್ ಇದ್ರೆ ಏನಾಗುತ್ತೆ, ಪ್ಲಸ್ ಆಗುತ್ತೆ, ಪ್ಲಸ್ I1 ಪ್ಲಸ್ I2 ಇಂಟು R1 ಅಂತ ತಗೊಳ್ತೀನಿ. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಯಾವ ಪಾಯಿಂಟಿಗೆ ನಾವು ಇಲ್ಲಿ ಬಂದಿವಿ, ಎಫ್ ಬಂದಿವಿ ಅಲ್ವಾ, ಎಫ್ ಇಂದ ಮತ್ತೆ ಎಲ್ಲಿ ಹೋಗ್ತಿದೀವಿ ನಾವು, ಈ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡಿ ಮತ್ತೆ ಎಲ್ಲಿ ಹೋಗ್ತಾ ಇದೀವಿ, ಈ ಪಾಯಿಂಟಿಗೆ ಎಂಡ್ ಮಾಡ್ತಾ ಇದೀವಿ. ಸೊ ದಟ್ ಈಸ್ ಈಕ್ವಲ್ಸ್ ಟು 0 ಅಂತ ಹೇಳ್ತೀವಿ. ಸೊ ಇದನ್ನ ಈಕ್ವೇಟ್ ಮಾಡಿದ್ರೆ ವಿ ವಿಲ್ ಗೆಟ್ ದಿಸ್ ಇಸ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ಓಕೆ, ಏನು ಇನ್ನೊಂದ್ಸಲ ಹೇಳ್ತೀನಿ ಕೇಳಿ, ನಮ್ಮ ಡೈರೆಕ್ಷನ್ ಇದು, ದಿಸ್ ಇಸ್ ವಾಟ್ ಇಯರ್ ಐ, ಇದು ಐ ಕರೆಂಟ್ ಇದೆ, ಆರ್ ಇದ್ರೆ ಕರೆಂಟು ಡೈರೆಕ್ಷನ್ ಮತ್ತೆ ನಮ್ಮ ಡೈರೆಕ್ಷನ್ ಎರಡು ಡೈರೆಕ್ಷನ್ ಸೇಮ್ ಇದ್ರಿ ಅಂತ ತಗೊಳ್ಬೇಕು, -IR ಅಂತ ತಗೊಳ್ಬೇಕು. ಅಪೋಸಿಟ್ ಇದ್ರೆ ಕರೆಂಟ್ ಡೈರೆಕ್ಷನ್ ಮತ್ತೆ ನಮ್ಮ ಡೈರೆಕ್ಷನ್ ಅಪೋಸಿಟ್ ಇದ್ರಿ ಅಂತ ತಗೊಳ್ಬೇಕು, +IR ಅಂತ ತಗೊಳ್ಬೇಕು. ಸೆಲ್ ಅಲ್ಲಿ ಏನಾಗಿರುತ್ತೆ, ನೆಗೆಟಿವ್ ಸೆಲ್ಲಿಗೆ ಹೋಗ್ತಾ ಇದ್ರೆ ಪಾಸಿಟಿವ್ ಇಂದ ನಾವು ನೆಗೆಟಿವ್ ಕಡೆ ಹೋಗ್ತಾ ಇದ್ರೆ, ಪಾಸಿಟಿವ್ ಇಂದ ನೆಗೆಟಿವ್ ಕಡೆ ಹೋಗ್ತಾ ಇದ್ರೆ -E ಅಂತ ತಗೊಳ್ಬೇಕು. ಪಾಸಿಟಿವ್ ಇಂದ ನೆಗೆಟಿವ್ ಇಂದ ಪಾಸಿಟಿವ್ ಹೋಗ್ತಾ ಇದ್ರೆ +E ಅಂತ ತಗೊಳ್ಬೇಕು. ಎಲ್ಲವನ್ನ ಈಕ್ವೇಟ್ ಮಾಡಿ ವಿಚ್ ಇಸ್ ಈಕ್ವಲ್ಸ್ ಟು 0 ಅಂತ ಬರೆದ್ರೆ ಆಯ್ತು. ಇಟ್ ಈಸ್ ಸೋ ಸಿಂಪಲ್ ಇಟ್ ಇಸ್. ಓಕೆ.